ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ಪ್ರೇರಣಾಶಕ್ತಿಯಾದ ಬ್ರಹ್ಮಲೀನ ಪೂಜ್ಯಪಾದ ಭದ್ರಯ್ಯಜ್ಜನವರಿಗೆ ಶ್ರದ್ಧೆಯಿಂದ ಅಭಿವಂದಿಸಿ ಈ ಕಾರ್ಯಕ್ರಮಕ್ಕೆ ಸದಾಕಾಲ ಮಾರ್ಗದರ್ಶನವನ್ನು ಆಶೀರ್ವಾದವನ್ನು ದಯಪಾಲಿಸಲಿರುವ ನಿಡಸೋಸಿಯ ಪೂಜ್ಯಪಾದ ಜಗದ್ಗುರು ಸನ್ನಿಧಾನಕ್ಕೆ ಶ್ರದ್ಧೆಯಿಂದ ಅಭಿವಂದಿಸಿ ಸನ್ನಿಧಾನವನ್ನು ಕರುಣಿಸಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಆಶೀರ್ವಚನವನ್ನು ದಯಪಾಲಿಸಲಿರುವ ಪೂಜ್ಯ ಗುರುಚರಣದಲ್ಲಿ ಶ್ರದ್ಧೆಯ ಪ್ರಣಾಮಗಳು. ಪ್ರವಚನ ಕಾರ್ಯಕ್ರಮದಲ್ಲಿ ಸಮಾವೇಶಗೊಂಡಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಈ ಊರಿನಲ್ಲಿ ಅಂದರೆ ಕಣಲಾದಲ್ಲಿ ತುಂಬ ದೀರ್ಘಕಾಲದಿಂದ ನಿರಂತರವಾಗಿ ಸತ್ಸಂಗವನ್ನು, ಸಚ್ಚಿಂತನೆಯನ್ನು, ಶಾಸ್ತ್ರಾಧ್ಯಯನವನ್ನು, ಪ್ರವಚನವನ್ನು ತಾವೆಲ್ಲರೂ ಮಾಡ್ತಾ ಬಂದಿದ್ದೀರಿ. ಅದರ ಮುಂದುವರಿದ ಭಾಗವಾಗಿ ಇವತ್ತು 37ನೇ ಸತ್ಸಂಗ ಸೋಲಾದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಪ್ರತಿ ವರ್ಷ ರಂಗ ಪಂಚಮಿಯ ದಿನವೇ ತಿಥಿಗೆ ಅನುಸಾರವಾಗಿ ನೀವೆಲ್ಲ ಸತ್ಸಂಗವನ್ನು ಮಾಡ್ತೀವಿ. ಈ ರಂಗಪಂಚಮಿ ಹಬ್ಬ ಇದೆಯಲ್ಲ, ಇದು ಒಂದು ದಿನದ ಮಟ್ಟಿಗೆ ನಮ್ಮ ಜೀವನವನ್ನು ಬಣ್ಣ ಬಣ್ಣಗಳಿಂದ ಅಲಂಕಾರ ಮಾಡ್ತೇವೆ. ಆ ದಿನ ನಾವೆಲ್ಲ ಬಣ್ಣ ಆಡೋದ್ರಿಂದ ನಮ್ಮ ಬಟ್ಟೆಗಳು ಬಣ್ಣದಿಂದ ಅಲಂಕೃತ ಆಗ್ತವೆ. ರಂಗಪಂಚಮಿ ಒಂದು ದಿನ ನಮ್ಮ ಬಟ್ಟೆಗಳನ್ನು ಬಣ್ಣದಿಂದ ಅಲಂಕಾರ ಮಾಡಿದರೆ ಭಗವತ್ ಚಿಂತನೆ ಶಾಶ್ವತವಾಗಿ ನಮ್ಮ ಬದುಕನ್ನು ಸದ್ಗುಣಗಳಿಂದ ಅಲಂಕಾರ ಮಾಡುತ್ತೆ. ಹೇಗೆ ಬೇರೆಯವರು ನಮಗೆ ಬಣ್ಣ ಹಾಕಿದಾಗ ಅಥವಾ ನಾವು ಬೇರೆಯವರಿಗೆ ಬಣ್ಣ ಎರಚಿದಾಗ ಒಂದು ಸ್ವಲ್ಪ ಹೊತ್ತು ಆನಂದ ಮೂಡ್ತದೋ, ಹಾಗೆ ಸತ್ಸಂಗವನ್ನು ಮಾಡೋದ್ರಿಂದ, ಶಾಸ್ತ್ರವನ್ನು ಕೇಳೋದ್ರಿಂದ ಶಾಶ್ವತವಾದ ಆನಂದ ಒಳಗಡೆ ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ. ರಂಗಪಂಚಮಿಯ ದಿನ ನಮ್ಮ ಬಟ್ಟೆ ಮೇಲೆ ಹಾಕಿದ ಬಣ್ಣ ತೊಳೆದ್ರೆ ಕಳೆದು ಹೋಗಿಬಿಡ್ತದೆ. ಶಾಸ್ತ್ರ ಕೇಳಿ ಅಂತರಂಗದಲ್ಲಿ ಮೂಡಿದ ಬಣ್ಣ ನಾವು ಅಳುದರೂ ಕೂಡ ಅದು ಮರೆಯಾಗಿ ಹೋಗೋದಿಲ್ಲ. ಅದಕ್ಕೆ ಈ ಶಾಸ್ತ್ರವನ್ನು ಮಾಡೋದು. ಅಲ್ಲಿ ಹೇಗೆ ಬೇರೆ ಬೇರೆ ಬಣ್ಣಗಳಿದಾವೋ, ರಂಗಗಳಿದಾವೋ, ಶಾಸ್ತ್ರದಲ್ಲೂ ಕೂಡ ಬೇರೆ ಬೇರೆ ವಿಧಿ ವಿಧಾನಗಳು, ಪರಂಪರೆಗಳು, ಆಚರಣೆಗಳು ಇದ್ದಾವೆ. ಇವು ಶಾಸ್ತ್ರ ಅಥವಾ ಪ್ರವಚನ ಅಥವಾ ಕೀರ್ತನ ಬದುಕನ್ನು ಶೃಂಗರಿಸುವಂಥ ಬಣ್ಣಗಳು ಇದ್ದ ಹಾಗೆ. ಕನ್ನಡದಲ್ಲಿ ಡಿ.ವಿ. ಗುಂಡಪ್ಪ ಅಂತ ಒಬ್ಬರು ಸಾಹಿತಿಗಳಿದ್ರು, ಬಹಳ ದೊಡ್ಡವರು. ಅವ್ರನ್ನ ಡಿ.ವಿ.ಜಿ. ಅಂತ ಕರೀತಾರೆ. ಅವರೊಂದು ಚೌಪದಿ ರಚನೆ ಮಾಡಿದ್ದಾರೆ. ಬಹಳ ಚೌಪದಿಗಳನ್ನು ರಚನೆ ಮಾಡಿದ್ದಾರೆ. ಅವಕ್ಕೆ ಕಗ್ಗಗಳು ಅಂತ ಕರೀತಾರೆ. ಮಂಕುತಿಮ್ಮನ ಕಗ್ಗ ಅಂತ ಕರೀತಾರೆ. ಅದರಲ್ಲಿ ಒಂದು ಚೌಪದಿ ಬಹಳ ಚಂದ ಇದೆ. ಅವರೇನಂತಾರೆ ಅಂದರೆ, ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಅಂದರೆ ಈಗ ನಾವೇನು ಮಾಡ್ತಾ ಇದ್ದೀವಲ್ಲ, ದೇವಸ್ಥಾನ ಕಟ್ಟಿದ್ದೀವಿ, ಪೂಜೆ ಮಾಡ್ತಿದ್ದೀವಿ, ಭಜನೆ ಮಾಡ್ತೀವಿ, ಶಾಸ್ತ್ರ ಕೇಳ್ತೀವಿ, ಪ್ರಸಾದ ಹಂಚ್ತೀವಿ. ಇದೆಲ್ಲ ಯಾಕೆ? ಇದರಿಂದ ಲಾಭ ಏನು? ಇದನ್ನು ನಮ್ಮ ಹಿರಿಯರು ಯಾಕೆ ಮಾಡಿದರು ಮತ್ತು ನಾವು ಇದನ್ನು ಯಾಕೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದಕ್ಕೆ ಬಹಳ ಸುಂದರವಾದಂಥ ಒಂದು ಚೌಪದಿ. ಎಷ್ಟು ಚಂದ ಇದೆ ನೋಡಿ. ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ.
ಇವನ್ನೆಲ್ಲ ಮಾಡಿರೋದು ಎದಕ್ಕೆ ಅಂದರೆ ಜೀವನವನ್ನು ಅಲಂಕಾರ ಮಾಡೋ ಸಲುವಾಗಿ, ಟು ಡೆಕೋರೇಟ್ ಅವರ್ ಲೈಫ್ಸ್, ನಮ್ಮ ಜೀವನವನ್ನು ಶೃಂಗಾರ ಮಾಡೋ ಸಲುವಾಗಿ. ಕಟ್ಟಡಕ್ಕೆ ಗೋಡೆಗೆ ಬಣ್ಣ ಬಳಿದ್ರೆ ಚಂದ ಕಾಣಿಸ್ತದೆ, ಬದುಕಿಗೆ ಬಣ್ಣ ಬಳಿಯೋದಕ್ಕೆ ಬರೋದಿಲ್ಲ. ಬದುಕಿಗೆ ಬಣ್ಣ ಬಳಿಯುವ ಕೆಲಸವನ್ನು ದೇವ ಮಂದಿರ, ಪೂಜೆ, ಪ್ರಸಾದ, ಭಜನೆಗಳು ಮಾಡ್ತವೆ. ಆದ್ದರಿಂದಲೇ ಇದನ್ನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಮುಂದೆ ಎಷ್ಟು ಚಂದ ಮಾತು ಹೇಳಿದ್ದಾರೆ ನೋಡಿ ಅವರು. ಇವು ಏನು ಮಾಡ್ತವೆ? ಭಾವವನ್ನು ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು. ಇದನ್ನು ಮಾಡೋದ್ರಿಂದ, ಅಂದರೆ ದೇವಾಲಯಕ್ಕೆ ಬರೋದ್ರಿಂದ, ಪೂಜೆ ಮಾಡೋದ್ರಿಂದ, ಭಜನೆ ಮಾಡೋದ್ರಿಂದ, ಶಾಸ್ತ್ರ ಕೇಳೋದ್ರಿಂದ ನಮ್ಮ ಭಾವವನ್ನು ಕ್ಷುಲ್ಲ ಜಗದಿಂದ, ಹೇಯವಾದ ವಿಚಾರಗಳಿಂದ, ದುರ್ವಿಚಾರಗಳಿಂದ, ದುಷ್ಟ ಸ್ವಭಾವಗಳಿಂದ ಬಿಡಿಸಿ ಪ್ರತ್ಯೇಕ ಮಾಡಿ ಮೇಲೊಯ್ಯುವವು. ಎಷ್ಟು ಚಂದ ಮಾತು ನೋಡಿ. ಗುಡಿಯೊಳಗಡೆ ಬಂದು ಕೂತ ತಕ್ಷಣ, ದೇವರಿಗೆ ಕೈ ಜೋಡಿಸಿದ ತಕ್ಷಣ, 2 ಊದುಬತ್ತಿ ಬೆಳಗಿದ ತಕ್ಷಣ ನಮ್ಮ ಮನಸ್ಸು ಬೇರೆನೇ ಆಗಿಬಿಡ್ತದೆ. ಏನೋ ಒಂದು ಸಣ್ಣ ಪರಿವರ್ತನೆ, ಸಣ್ಣ ಬದಲಾವಣೆ, ಸಣ್ಣ ವ್ಯತ್ಯಾಸ ನಮ್ಮೊಳಗಡೆ ಆಗ್ತದಲ್ಲ, ಆ ವ್ಯತ್ಯಾಸ ಮಾಡೋ ಸಲುವಾಗಿಯೇ ದೇವ ಮಂದಿರಗಳನ್ನು ನಿರ್ಮಾಣ ಮಾಡಿದ್ದು, ಸತ್ಸಂಗಗಳನ್ನು ಮಾಡೋದು. ಅದಕ್ಕೆ ನಾನು ಹೇಳಿದೆ, ಹೆಂಗೆ ರಂಗ ಪಂಚಮಿ ಮಾಡಿದಾಗ ಬಟ್ಟೆಗಳು ರಂಗು ರಂಗಿನಿಂದ ಕಂಗೊಳಿಸ್ತಾವೋ, ಹಾಗೆ ಸತ್ಸಂಗ ಕೀರ್ತನೆಗಳನ್ನು ಮಾಡಿದಾಗ ಜೀವನ ರಂಗು ರಂಗಿನಿಂದ ಶೃಂಗಾರವಾಗ್ತದೆ. ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ. ಶಬ್ದ ಎಷ್ಟು ಚಂದಿದೆ. ನಮ್ಮ ಬದುಕನ್ನು ಹೆಂಗೆ ಅಲಂಕಾರ ಮಾಡಿಕೊಳ್ಳೋದು, ಜೀವನವನ್ನು ಹೆಂಗೆ ಅಲಂಕಾರ ಮಾಡಿಕೊಳ್ಳೋದು? ದೇವಸ್ಥಾನಕ್ಕೆ ಬರೋದ್ರಿಂದ ಜೀವನ ಅಲಂಕಾರ ಆಗುತ್ತೆ. ಹೆಂಗಾಗುತ್ತದೆ? ದಿನ ದಿನ ಬರೋದ್ರಿಂದ, ದಿನ ದಿನ ಕೇಳೋದ್ರಿಂದ, ದಿನ ದಿನ ನೋಡೋದ್ರಿಂದ ನಮ್ಮ ಕಲ್ಪನೆಗೆ ಬಾರಲಾರದ ಹಾಗೆ ನಮ್ಮ ಒಳಗಡೆ ಇರುವಂಥ ದುರಾಲೋಚನೆಗಳು ದೂರ ಆಗ್ತವೆ. ನಮ್ಮ ಸ್ವಭಾವ ಬದಲಿ ಆಗ್ತದೆ. ನಮ್ಮ ಸಿಟ್ಟು ಕಡಿಮೆ ಆಗ್ತದೆ, ನಮ್ಮ ಉದ್ವೇಗ ಕಡಿಮೆ ಆಗ್ತದೆ, ನಮ್ಮ ರೋಷ ಕಡಿಮೆ ಆಗ್ತದೆ, ನಮ್ಮ ಅಹಂಕಾರ ಕಡಿಮೆ ಆಗ್ತದೆ. ಇವು ಕಡಿಮೆ ಆಯಿತು ಅಂದರೆ ಜೀವನ ತನ್ನಿಂತಾನೇ ಶೃಂಗಾರ ಆಗ್ತದೆ. ಅದಕ್ಕೆ ನಮ್ಮ ಹಿರಿಯರು ಇದನ್ನೆಲ್ಲ ಮಾಡಿದ್ದಾರೆ. ತಾವು ಕೂಡ ಅತ್ಯಂತ ಶ್ರದ್ಧೆಯಿಂದ ಇಷ್ಟು ದೀರ್ಘಕಾಲ 36 ವರ್ಷ ಸತ್ಸಂಗ ಮಾಡೋದಂದರೆ ಸರಳ ಮಾತು ಅಲ್ಲ. ಬೇರೆ ವಿಷಯಗಳನ್ನು 36 ವರ್ಷ, 56 ವರ್ಷ, 76 ವರ್ಷ ಮಾಡ್ಬೋದು. ಈ ಶಾಸ್ತ್ರ ಪ್ರವಚನವನ್ನು 10, 20, 30 ವರ್ಷ ಮಾಡಿದ್ದಾರೆ ಅಂದರೆ ದೊಡ್ಡ ಸಾಧನೆಯೇ. ಇದಕ್ಕೆ ಮಂದಿ ಬರಲ್ಲ, ಬಂದ್ರೂ ಕುತ್ಕೊಳ್ಳಲ್ಲ, ಕುತ್ಕೊಂಡ್ರೂ ಕೇಳಲ್ಲ, ಕೇಳಿದ್ರೂ ಪಾಲನೆ ಮಾಡಲ್ಲ. ಬರ್ತಾರೆ, ಕುತ್ಕೋತಾರೆ, ಕೇಳ್ತಾರೆ, ಕೊನೆಗೆ ಯಾರೂ ಮಾಡಲ್ಲ. ಆದರೆ ಕಣಗಲ ಅದಕ್ಕೆ ವ್ಯತಿರಿಕ್ತದೆ. ನೀವು ಬರ್ತೀರಿ, ಕುತ್ಕೋತೀರಿ, ಕೇಳ್ತೀರಿ ಮತ್ತು ಅದನ್ನು ಪಾಲನೆ ಮಾಡ್ತೀರಿ. ಹೀಗಾಗಿ ನಿಮ್ಮ ಮುಂದೆ ಶಾಸ್ತ್ರ ಹೇಳೋದು ಅಂದರೆ ದೊಡ್ಡ ಕಷ್ಟ. ಇಲ್ಲಿ ನೀವು ನಿತ್ಯ ಶಾಸ್ತ್ರ ಮಾಡೋದ್ರಿಂದ, ನಿರಂತರ ಸತ್ಸಂಗ ಮಾಡೋದ್ರಿಂದ, ನಿರ್ಸೋಷಿಯ ಪೂಜ್ಯಪಾದ ಜಗದ್ಗುರುಗಳ ಸನ್ನಿಧಿಯವರ ಸಂಪರ್ಕದಲ್ಲಿರೋದ್ರಿಂದ ನಾವು ಏನು ಹೇಳ್ತೇವೋ ಅದು 4 ಪಟ್ಟು 10 ಪಟ್ಟು ನಿಮಗೆಲ್ಲ ಗೊತ್ತಿರ್ತದೆ. ಆದರೂ ಒಂದು ಸ್ವಲ್ಪ ಬದಲಾವಣೆ ಇರಲಿ ಅಂತ ನೀವು ನಮ್ಮಂಥವ್ರನ್ನ ಕರೆಸಿ ಚಿಂತನೆ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತೀರಿ. ಅಂಥದ್ದೊಂದು ಚಿಂತನೆಯನ್ನು ಈಗ ನೀವು ನಾವು ಎಲ್ಲರೂ ಸೇರಿ ಮಾಡೋಣ. ಇವತ್ತು ಮೊದಲನೇ ದಿವಸ ಪತ್ರಿಕೆಯೊಳಗಡೆ ಅವರು ಸಾಲು ಹಾಕಿದ ಪ್ರವಚನಕ್ಕೆ ವಿಷಯ ಹಾಕಿಲ್ಲ. ಯಾವ ವಿಷಯದ ಬಗ್ಗೆ ಮಾತಾಡೋದು? ಮನುಷ್ಯ ಜನ್ಮದ ಮುಖ್ಯ ಕರ್ತವ್ಯ ಯಾವುದು? ಪತ್ರಿಕೆಯೊಳಗಿರೋದು ಇದು. ಅವರಿಗೆ ಹಿರಿಯರಿಗೆ ಅಥವಾ ಇಲ್ಲಿ ಸೇವಾ ಸಮಿತಿಯಲ್ಲಿರೋರಿಗೆ ದಿನ ಶಾಸ್ತ್ರ ಮಾಡಿ 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 ನಿಜಗುಣ ಶಿವಯೋಗಿಗಳ ಶಾಸ್ತ್ರದ ಪ್ರಭಾವ ಆಗಿ ಅವರ ಮಾತು, ಕೃತಿ, ವ್ಯವಹಾರ, ವಿಚಾರ, ಚಿಂತನೆ ಎಲ್ಲ ಹಾಗೆ ಬರ್ತವೆ. ಅದಕ್ಕೆ ವಿಷಯನೂ ಅದನ್ನೇ ಹಾಕಿದ್ದಾರೆ. ಬೇರೆ ವಿಷಯ ಏನಾದರೂ ಹೇಳಿ ಹೋಗ್ಬೋದಿತ್ತು, ಇಂಥ ವಿಷಯಗಳು ಹೇಳೋದು ಕಠಿಣನೇ. ಏನಾದ್ರು ಹೇಳಿ ಹೋಗಿಬಿಟ್ರೆ ಕೂತವ್ರಿಗೆ ಗೊತ್ತಿರ್ತದಲ್ಲ, ಆವಾಗ ಚಿಂತನೆ ಕಷ್ಟ ಆಗ್ತದೆ. ಈ ಪ್ರಶ್ನೆಯನ್ನು ಅಂದರೆ ಮನುಷ್ಯ ಜೀವನದ ಕರ್ತವ್ಯ ಯಾವ, ಇದೊಂದು ಪ್ರಶ್ನೆ. ನಮಗೆಲ್ಲರಿಗೂ ಅವರು ಪ್ರಶ್ನೆ ಕೇಳಿದ್ದಾರೆ. ದೇ ಆಸ್ಕ್ಡ್ ಎ ಬ್ಯೂಟಿಫುಲ್ ಕ್ವಶನ್ ವಿಚ್ ರಿಲೇಟೆಡ್ ಟು ಅವರ್ ಓನ್ ಲೈಫ್. ನಮ್ಮ ಎಲ್ಲರ ಸ್ವಂತ ಜೀವನಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಪ್ರಶ್ನೆ. ಏನಪ್ಪ ನಿನ್ನ ಕರ್ತವ್ಯ ಏನು? ನಿನ್ನ ಕೆಲಸ ಏನು?
ನೀ ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿ. ಈಗ ನೋಡ್ರಿ, ನಾವು ಈಗ ಇಲ್ಲಿ ಸಂಜೆ ಬಂದು ಕೂತಿದ್ದೀವಿ. ಎದಕ್ಕೆ ಬಂದಿದ್ದೀವಿ ಅಂತ ಕೇಳಿದ್ರೆ ಪ್ರವಚನ ಕೇಳೋದಕ್ಕೆ ಬಂದೀವಿ ಅಂತ ಹೇಳ್ತೀವಿ. ಹಂಗೆ ಇಲ್ಲಿಗೆ ಬಂದೀಯಲ್ಲ, ಇಲ್ಲಿಗೆ ಅಂದ್ರೆ ಜೀವಾಪುರಕ್ಕೆ. ಜೀವಾಪುರ, ಇದು ಜೀವಾಪುರ. ಎಲ್ಲಿಂದ ಬಂದೀವಿ? ಶಿವಾಪುರ. ನಾವು ಹೇಳಿದ್ನ ಬಗ್ಗೆ, ಶಿವಾಪುರದಿಂದ ಜೀವಾಪುರಕ್ಕೆ ಬಂದಿದ್ದೀವಿ. ನಮ್ಮನ್ನು ಯಾರು ಯಾಕೆ ಬಂದಿದೀಯಾ, ನಿನ್ನ ಕೆಲಸ ಏನು, ಅಲ್ಲೇ ಇರಬೇಕಿತ್ತಲ್ಲ ಶಿವಾಪುರದೊಳಗಡೆ ಅಂತಂದ್ರೆ ನಮ್ಮ ಹತ್ರ ಉತ್ತರ ಇಲ್ಲ. ಬಂದಾಗಿಂದ ಬಡದಾಡ್ತಿದ್ದೀವಿ, ಹತ್ರ ಉತ್ತರ ಇದೆ. ಎಂದು ಬಂದೀವಲ್ಲ, ಎಂದೋ ಬಂದೀವಿ. ನಾ 85 ಬಂದೀನಿ, ಒಬ್ರು ಯಾರು 65 ಬಂದಾರ, ಒಬ್ರು ಯಾರು 45 ಬಂದಾರ. ಇಸ್ವಿ ಬಂದಾಗ ಬಡದಾಡೋದು ಚಾಲೂ ಮಾಡಿದವರು ಇನ್ನೂ ಬಡದಾಡ್ತೀವಿ. ಬಡದಾಡಿ ಸಾಕಾಗಿ ಬಡದಾಡೋದು ಬಂದ್ ಮಾಡ್ತೀವಿ, ಅದು ಬಡದಾಡೋದು ನಿಲ್ಲಿಸ್ತದೆ. ಅವಾಗ ಮನೆಯಾಗಿನ ಮಂದಿ ಒಂದು 2-3 ದಿನ ಬಡದಾಡ್ತಾರೆ. ನಾವು ಬಡದಾಡೋದು ನಿಂತು, ಮನೆಯವ್ರು ಬಡದಾಡೋದು ನಿಂತ ಮೇಲೂ ಎದಕ್ಕೆ ಬಂದಿದ್ದಿ ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ. ಆನ್ಸರ್ಲೆಸ್ ಕ್ವಶನ್ಸ್. ಇಂಥವು ನಿಜಗುಣ ಶಿವಯೋಗಿಗಳ ಪ್ರಶ್ನೆಗಳು. ಬಹಳ ದೊಡ್ಡ ಪ್ರಕಾಂಡ ಜ್ಞಾನಿಗಳು, ಪ್ರಕಾಂಡ ಅನುಭವಿಗಳು. ಶಾಸ್ತ್ರ ಅಂದರೆ ನಿಜಗುಣ ಶಿವಯೋಗಿಗಳು, ನಿಜಗುಣ ಶಿವಯೋಗಿಗಳು ಅಂದರೆ ಶಾಸ್ತ್ರ. ಅದರೊಳಗೆ ಅವರ ಕೈವಲ್ಯ ಪದ್ಧತಿ ಏನಿದೆಯಲ್ಲ, ಕೈವಲ್ಯ ಅಂದರೆ ಕೇವಲಸ್ಯ ಭಾವ ಕೈವಲ್ಯ. ಕೈವಲ್ಯ ಅಂದ್ರೇನು? ಕೇವಲಸ್ಯ ಭಾವ ಕೈವಲ್ಯ ಅಂದ್ರೆ ನಾ ಏನೂ ಅಲ್ಲಪ್ಪ, ನಾ ಏನು ಈ ಜಗತ್ತಿನಾಗ ಏನೂ ಅಲ್ಲ, ನಾ ಸಣ್ಣವ ಅಂತ ವಿಚಾರ ನಮ್ಮ ತಲೆಯಾಗ ಬರಬೇಕಾದ್ರೆ ನಾವು ಕೈವಲ್ಯ ಪದ್ಧತಿಯನ್ನು ತಿಳ್ಕೋಬೇಕು. ನಾವು ಎಷ್ಟು ಸಣ್ಣವರು ಅಂತ ಗೊತ್ತಾಯಿತು ಅಂದ್ರೆ ನಾವು ದೊಡ್ಡವರಾಗ್ತೀವಿ. ನಮ್ಮ ತಲೆಗೇನು ನಾವು ಎಷ್ಟು ದೊಡ್ಡವರು ಅನ್ನೋದ್ರ ಬಗ್ಗೆನ ಪ್ರಶ್ನೆ ಮಾಡ್ತೀವಿ. ಹೆಂಗೆ ನಾನು ಊರಾಗ ಅಂತಿರ್ತೀವಿ, ಹೆಂಗೂ ಇರುವುದಿಲ್ಲ. ಸುಮ್ಮನೆ ಒಂದು ಕಿಸೆ ದಪ್ಪಿದ್ದಾಗ ಅಂದರೆ 4 ರೂಪಾಯಿ ಹೆಚ್ಚಿದ್ದಾಗೆಲ್ಲ ನಡೀತಿರ್ತೈತಿ ಹವಾ. ಕಿಸೆ ಸಣ್ಣ ಹಾಕೋತ ಬಂತಂದ್ರೆ ಮನೆಯವ್ರ ಕಿಮ್ಮತ್ತು ಕೊಡಲ್ಲ, ಮನೆಯವ್ರ ನಮಗೂ ಬೆಲೆ ಇರೋದಿಲ್ಲ. ಅಂಥವು ಪ್ರಶ್ನೆ ನಿಜಗುಣ ಶಿವಯೋಗಿಗಳದು. ಅದರೊಳಗಡೆ ಬಹಳ ಇದ್ದಾವು, ನಿಮಗೆಲ್ಲ ಗೊತ್ತಿದೆ. ಕೈವಲ್ಯ ಪದ್ಧತಿ ಒಳಗಡೆ ನೀತಿ ಕ್ರಿಯಾಚರ್ಯ ಸ್ಥಳ ಅಂತ ಒಂದು ಸ್ಥಳ ಇದೆ. ಅದರೊಳಗೆ 14ನೇ ಪದ್ಯ. 14ನೇ ಪದ್ಯದೊಳಗೆ 5 ಚರಣ ಅದಾವು. ಪಲ್ಲವಿ 2 ಸಾಲು, 4 ಸಾಲಿನ 5 ಚರಣ ಅದಾವು. ಒಂದೊಂದು ಸಾಲಿನಾಗ ಒಂದೊಂದು ಪ್ರಶ್ನೆ. ಮೊದಲ ಪ್ರಶ್ನೆ ಕೇಳಿದಾರ, ಆಮೇಲೆ ಉತ್ತರ ಹೇಳಿದಾರ. ಇಂಥದ್ದೊಂದು 3ನೇ ಚರಣ ಇದೆ. ಆ 3ನೇ ಚರಣದಾಗ 3ನೇ ಸಾಲಿನಾಗಿನ ಪ್ರಶ್ನೆ ಈ ಪ್ರವಚನಕ್ಕೆ ತೆಗೆದಾರ. ಇದು ಹುಡುಕೋದು ಒಂದು ದೊಡ್ಡ ರಾಮಾಯಣ. ಎಲ್ಲಿ ತೆಗೆದಾರ ಇವರು? ಕಣಗಳದವರು. ನನ್ನ ಕಣ್ಣಿಗೆ ಕಾಣಬಲ್ತದ ಪುಸ್ತಕದಾಗ ಹೊಳಿಸಿದೆ ನಾನು. ಇವ್ರಿಗೆ ಯಾಕೆ ಕಾಣಿಸ್ತಂದ್ರೆ ಇವ್ರು ದಿನ ಅದನ್ನು ನೋಡ್ತಾ ಎಷ್ಟು ಚಂದ ಐತಿ ನೋಡ್ರಿ. ಅದು 5 ಚರಣ ಅದಾವು. ಒಂದೊಂದು ಚರಣದಾಗ 4 ಸಾಲು. ಸ್ಟಾನ್ಜಾ, ಇಂಗ್ಲೀಷ್ನೇ ಸ್ಟಾನ್ಜಾ ಅಂತ, ಸಾಂಜಾ ಅಲ್ಲ, ಸ್ಟಾನ್ಜಾ. ಒಂದು ಸಾಲಿನಾಗ ಮೊದಲೊಂದು ಪ್ರಶ್ನೆ ಇದೆ, ಕೊನೆಗೆ ಒಂದು ಉತ್ತರ ಇದೆ. ಇಂಥ 20 ಪ್ರಶ್ನೆ 20 ಉತ್ತರ ಅದಾವು. 3ನೇ ಚರಣದಾಗ 3ನೇ ಸಾಲಿನಾಗಿಂದ ಒಂದು ಪ್ರಶ್ನೆ ಒಂದು ಉತ್ತರ ಇವತ್ತು ಪ್ರವಚನಕ್ಕೆ ಇಟ್ಟಾರ. ಅದು ಆ ಸಾಲು ಭಾಳ ಚಂದ ಇದೆ, ಪಲ್ಲವಿ ಭಾಳ ಚಂದ ಇದೆ. ಎಷ್ಟು ಚಂದ ಐತಿ ನೋಡ್ರಿ. ಸಂಗತಮಾಗಿ ಬೋಧಿಸಿ ಪೇಳಿದುತ್ತರ ದಿಂಗಿತವರಿತು ನಡೆವನೇ ಬಲ್ಲವನು. ಪ್ರಶ್ನೆ ಉತ್ತರ ಆಮೇಲೆ. ಅದಕ್ಕಿಂತ ಮುಂಚೆ ಅವರೊಂದು ಮಾತು ಹೇಳ್ಯಾರ ನಿಜಗುಣ ಶಿವಯೋಗಿಗಳು. ಏನು ಹೇಳ್ಯಾರಂದ್ರೆ, ಯಾರು ಚಲೋ ಮನುಷ್ಯ, ಯಾರು ಯೋಗ್ಯ. ಇಲ್ಲಿ ಚಲೋ ಕೆಟ್ಟ ಅಂದ್ರೆ ರೊಕ್ಕದಿಂದ, ವಿದ್ಯೆಯಿಂದ, ಸ್ಥಾನದಿಂದ, ಅಧಿಕಾರದಿಂದ ಅಂತ ವಿಚಾರ ಮಾಡಬಾರ್ದು. ಭಗವಂತನ ದೃಷ್ಟಿಯೊಳಗೆ ಯಾರು ಚಲೋ, ಯಾರು ಕೆಟ್ಟ. ಜೀವನ ಸವಿಸೋ ವಿಷಯದಾಗ ಯಾರು ಚಲೋ, ಯಾರು ಕೆಟ್ಟ. ಬಲ್ಲವನು ಓದಾವಲ್ಲ, ಬರ್ಯಾಕೆ ಬರಾವ, ಓದಾಕ್ ಬರಾವ, ರೊಕ್ಕ ಇದ್ದಾವ, ಹಿಂದೆ ಮಂದಿದ್ದವರು ಅಲ್ಲ. ಬಲ್ಲವನು ಅಂದ್ರೆ ಚಲೋ, ಗುಡ್ ಎಟ್ ಹಾರ್ಟ್, ಗುಡ್ ಎಟ್ ಥಾಟ್ಸ್, ಗುಡ್ ಎಟ್ ಲೈಫ್. ವಿಚಾರದಿಂದ ಯಾರು ಚಲೋ, ಭಾವದಿಂದ ಯಾರು ಚಲೋ, ಕ್ರಿಯಾದಿಂದ ಯಾರು ಚಲೋ. ಅದಕ್ಕೆ ಮೊದಲು ಒಂದು 2 ಸಾಲು ಹಂಗೆ ಹೇಳ್ಯಾರ. ಯಾರು ಬಲ್ಲವನು ಅಂದರೆ ಇಂಗಿತವರಿತು. ಇಂಗಿತವರಿತು ಎಷ್ಟು ಚಂದ ಶಬ್ದ ಐತಿ ನೋಡ್ರಿ. ಇಂಗಿತ ಅಂದ್ರೆ ಮರ್ಮ, ರಹಸ್ಯ, ಸೀಕ್ರೆಟ್. ಏನೋ ಸೀಕ್ರೆಟ್ ಅದೇ,
ನಮ್ಮನ್ನು ಸುಮ್ಮನೆ ಇಲ್ಲಿ ಕರ್ಕೊಂಡು ಬಿಟ್ಟಿಲ್ಲ. ಶಿವಾಪುರದಿಂದ ಜೀವಾಪುರಕ್ಕೆ ನಾವು ಸುಮ್ಮನೆ ಬಂದಿಲ್ಲ. ಹಂಗೆ ಬರೋದಿತ್ತಂದ್ರೆ ಮತ್ತೆ ಯಾಕೆ ಬರಬೇಕಾಗಿತ್ತು? 83,99,999 ಆಗಿತ್ತದ. ಒಂದ್ಸಗೆ ನಮ್ಮನ್ನ ಇಲ್ಲಿ ಯಾಕೆ ಕರ್ಕೊಂಡು ಬರ್ಬೇಕಾಗಿತ್ತು? ಪುನರಪಿ ಜನನಂ ಪುನರಪಿ ಮರಣಂ ಎಷ್ಟು ಸರಿ ಆಗ್ಯದಲ್ಲ. ಆದ್ರೂ ಒಂದು ಲಾಸ್ಟ್ ಚಾನ್ಸ್, ಒಂದು ಗ್ರೇಟ್ ಚಾನ್ಸ್ ನಡಿ ಅಂತ ಕಳಿಸ್ಯಾನ ದೇವರು. ಹಿಂಗೆ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದು ಬಿಟ್ಟಿದ್ರದ ರಹಸ್ಯ, ಮರ್ಮ, ಇಂಗಿತ ಅರಿತು ತಿಳ್ಕೊಂಡು ಯಾರು ನಡೀತಾರೋ ಅವರೇ ಬಲ್ಲವರು. ಅದನ್ನು ಫಸ್ಟ್ ನಾವು ತಿಳ್ಕೋಬೇಕಾಗಿದೆ. ಯಾವುದನ್ನ? ರಹಸ್ಯವನ್ನು, ಸೀಕ್ರೆಟ್ ತಿಳ್ಕೋಬೇಕು. ಈಗ ದುಡ್ಡು ಮಾಡುವುದು ಹೇಗೆ, ಅದಕ್ಕೊಂದಿಷ್ಟು ಸೀಕ್ರೆಟ್ ಅದಾವ. ಹೆಸರು ಮಾಡುವುದು ಹೇಗೆ, ಅದಕ್ಕೊಂದಿಷ್ಟು ಸೀಕ್ರೆಟ್ ಅದಾವ. ಎಲ್ಲ ಕೆಲಸ ಮಾಡೋದಕ್ಕೂ ಒಂದು ಮಾರ್ಗ ಇರ್ತದೆ ಅಲ್ಲ. ಏನು ಬೇಕಾದ ಮಾಡಿ. ಇಲ್ಲೊಂದು ವಿದ್ಯೆ ಇದೆ, ಹಾರ್ಮೋನಿಯಂ. ಇಷ್ಟೊತ್ತನ ಅವರು ಅದನ್ನು ನುಡಿಸಿದರು, ಸ್ವರಕ್ಕೆ ಅನುಗುಣವಾಗಿ ಹಾಡಿದರು, ತಬಲಾ ಬಾರಿಸಿದರು, ತಾಳ ಹಾಕಿದರು. ಈಗ ನಾವು ನೀವು ಅದ್ರ ಮುಂದೆ ಕೂತು ಬಾರಿಸಕ್ಕೆ ಹೋದ್ರೆ ಬರ್ತದೆ? ಬರುವುದಿಲ್ಲ. ಅವ್ರಿಗೆ ಅದರ ರಹಸ್ಯ ಗೊತ್ತದೆ, ಸೀಕ್ರೆಟ್ ಗೊತ್ತದೆ. ಹಂಗೆ ಈ ಜೀವನದ ರಹಸ್ಯ, ಇದರದ ಮರ್ಮ, ಇದರದ ಇಂಗಿತವನ್ನು ಅರ್ಥ ಮಾಡಿಕೊಂಡು ಯಾರು ನಡೀತಾರೋ ಅವರೇ ಬಲ್ಲವರು. ಇಲ್ಲೊಂದು ಸ್ವಲ್ಪ ಲಾಜಿಕ್ ಐತಿ ನೋಡ್ರೆ. ಬರೀ ಅರ್ಥ ಮಾಡಿಕೊಂಡವ್ರು ಅಷ್ಟೇ ಚಲೋ ಅಲ್ಲ, ಅರ್ಥ ಮಾಡಿಕೊಂಡು ನಡಿಬೇಕು, ಅದು ಭಾಳ ಮುಖ್ಯ. ನೋಯಿಂಗ್ ಈಸ್ ನಾಟ್ ಇನಫ್, ವಿ ಮಸ್ಟ್ ಡೂ. ವಿಲ್ಲಿಂಗ್ ಈಸ್ ನಾಟ್ ಇನಫ್, ವಿ ಮಸ್ಟ್ ಅಪ್ಲೈ. ನಮಗೆಲ್ಲ ಗೊತ್ತಿರ್ತೈತಿ, ಅದನ್ನು ನಾವು ಪಾಲನೆ ಮಾಡಲಿಲ್ಲ ಅಂದ್ರೆ ಅದು ಧರ್ಮ ಅಲ್ಲ. ನಮಗೆಲ್ಲ ತಿಳ್ಕೊಂಡಿರ್ತೀವಿ, ಅದನ್ನು ನಾವು ಮಾಡಲಿಲ್ಲ ಅಂದ್ರೆ ಅದು ಧರ್ಮ ಅಲ್ಲ. ಅಂಥವು 20 ಪ್ರಶ್ನೆ 20 ಉತ್ತರ. ಅದರಾಗ ಒಂದು ಪ್ರಶ್ನೆ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡೋದು. ಪ್ರಶ್ನೆ ಏನಂದ್ರೆ ನಾನು ಆಗಲೇ ನಿಮ್ಗೆ ಹೇಳಿದೆ, ಅವರು ಎಷ್ಟು ಚಂದ ಮುದ್ರಣ ಮಾಡ್ಯಾರಂದ್ರೆ, ಮನುಷ್ಯ ಜನ್ಮದ ಮುಖ್ಯ ಕರ್ತವ್ಯ ಯಾವುದು? ಆ ಪದ್ಯದೊಳಗೆ ಹಿಂಗಿದೆ, 3ನೇ ಚರಣದೊಳಗೆ. ಈ ಈ ಈ ಅಂದರೆ ಇದಂದ್ರೆ ಈಗ ಸದ್ಯ ವರ್ತಮಾನ. ಭೂತಕಾಲದೊಳಗಿನೂ 83 ಲಕ್ಷದ ಚಿಲ್ಲರೆ ಎಲ್ಲ ಬಿಟ್ಬಿಡೋದು. ಅದ್ರ ವಿಚಾರ ಮಾಡೋ ಸಲುವಾಗಿ ನಾವಿಲ್ಲಿ ಬಂದಿಲ್ಲ. ಅದಕ್ಕೂ ನಮಗೂ ಏನೂ ಸಂಬಂಧ. ಮುಗ್ದದು, ಆ ಸ್ಟೇಷನ್ ಮುಗ್ದದಿ. ಬಸ್ನ್ಯಾಗ ಬರುವಾಗ ಸಂಕೇಶ್ವರ ದಾಟಿದ ಮೇಲೆ ಸಂಕೇಶ್ವರದ ವಿಚಾರ ಮಾಡಬಾರ್ದು. ಈಗ ಸದ್ಯ ನಾವು ಯಾವ ನಿಲ್ದಾಣದಾಗದೀವಿ, ಯಾವ ಊರಾಗದೀವಿ, ಅದ್ರ ಬಗ್ಗೆ ಅಷ್ಟೇ ವಿಚಾರ ಮಾಡಬೇಕು. ಈ ಮನುಜ ಕುಲ ಜನನದ ಲಾಭ ಯಾವುದು? ಪ್ರಶ್ನೆ ಹೆಂಗೈತಿ. ಈಗೇನು ನಾವು ಅದೀವಲ್ಲ, ಮನುಷ್ಯ ಜನ್ಮ, ಮನುಜ ಕುಲ, ಇದರ ಜನನ, ಇದ್ರಾಗೇನು ನಾವು ಹುಟ್ಟಿವಲ್ಲ, ಬಂದೀವಲ್ಲ, ಬಂದುಬಿಟ್ಟಿವಿ. ನಮ್ಗೆ ಯಾರು ಇನ್ವೈಟ್ ಮಾಡಿದ್ರ? ಬರ್ರಿ ಬರ್ರಿ ಬರ್ರಿ, ಯಾರ ಕರೆದಿದ್ರ? ಏನು ಖುಷಿಲೇ ಬಂದೀವಿ. ಈಗ ನಾವು ಖುಷಿಲೇ ಬಂದೀವೋ, ದುಃಖಲೇ ಬಂದೀವೋ, ಬಂದೀವಿ. ಬಂದ ಮೇಲಂತೂ ಅದೀವಿ. ಅದೀವಿ ಅಂದ ಮೇಲೆ ಇದ್ರದ್ದು ಫಾಯ್ದಾ ಏನು, ಲಾಭ ಏನು? ಅಲ್ಲಿ ಲಾಭ ಅನ್ನೋ ಶಬ್ದನ ಕರ್ತವ್ಯ ಅಂತ ತಗೋಬೇಕು. ಡ್ಯೂಟಿ ಏನು, ಕರ್ತವ್ಯ ಏನು, ಕೆಲಸ ಏನು, ಜೀವನ ಹೆಂಗೆ, ಏನು ಮಾಡಕತ್ತೀರಿ? ಈಗ ನಮ್ಮನ್ನ ಯಾರು ಪ್ರಶ್ನೆ ಮಾಡ್ತಾರೆ, ಜೀವನಕ್ಕೆ ಏನು ನಡೆಸಿರಿ ಅಂತ ಅನ್ನೋದಿಲ್ಲ. ಜೀವನಕ್ಕೆ ಏನು ನಡೆಸಿರಿ? ಯಾರು ಜೀವನಕ್ಕೆ ಏನು ನಡೆಸಿರಿ ಅಂದ್ರೆ ಅವರು ನಿಜಗುಣ ಶಿವಯೋಗಿಗಳು ಕೇಳ್ಯಾರಲ್ಲ, ಆ ಜೀವನಕ್ಕೆ ಏನು ನಡೆಸಿರಿ ಅಂತಲ್ಲ. ಅವ್ರು ಕೇಳೋದು ಉಪಜೀವನಕ್ಕೆ ಏನು ನಡೆಸಿರಿ ಅಂತ ಕೇಳ್ತಾರೆ. ನಿಜಗುಣ ಶಿವಯೋಗಿಗಳು ಕೇಳೋದು ಮುಖ್ಯ ಜೀವನಕ್ಕೆ ಏನು ನಡೆಸಿರಿ. ಈಗ ಉಪಜೀವನಕ್ಕೆ ಏನು ನಡೆಸಿರಿ ಅಂದ್ರೆ, ನನ್ನ ಮಾಸ್ತರಿಕೆ ನಡೆಸೀನಿ ಅಂತೀನಿ. ನಾನು ಮಾಸ್ತರಿಕೆ ಮಾಡೋದ್ರಿಂದ ನನ್ನ ಉಪಜೀವನ ಚಲೋ ನಡೆದದು. ಈಗ ಪಗಾರನೂ ಚಲೋ ಕೊಡಬೇಕು ಮಾಸ್ತರ್ಗಳಿಗೆ, ಶಿಸ್ತು ನಡೆದಿ, ಒಂದು ಸ್ವಲ್ಪ ಉಳ್ಯಾಕತ್ತೀವಿ ಅಂತ ನಾನು ಬೇರೆಯವ್ರಿಗೆ ಕೊಡೋದು. ಉಪಜೀವನಕ್ಕೆ ನಾನು ಮಾಸ್ತರಿಕೆ ಮಾಡ್ತೀನಿ, ವಕೀಲಿಕೆ ಮಾಡ್ತೀನಿ, ಪೊಲೀಸ್ಗೆ ಮಾಡ್ತೀನಿ, ಸೇತ್ಕಿ ಮಾಡ್ತೀನಿ. ಯಾರ್ಯಾರಿಗೆ ಏನೇನು ಉದ್ಯೋಗ ಅದವೋ, ಯಾವುದು ನೀಗ್ತೈತಿ, ಯಾವುದು ಆಕ್ಕೈತಿ, ಅದನ್ನೆಲ್ಲದೂ ಮಾಡಕತ್ತಾರೆ ಉಪಜೀವನಕ್ಕೆ. ಉಪಜೀವನಕ್ಕೆಲ್ಲ ಟೀಕೆ. ಮುಖ್ಯ ಜೀವನಕ್ಕೆ ಏನು ಮಾಡಕತ್ತೀರಿ ಅದನ್ನು ಕೇಳ್ಯಾರ. ಉಪಜೀವನ ನಡೆಯೋ ಸಲುವಾಗಿ ಉದ್ಯೋಗ ಮಾಡ್ತೀವಲ್ಲ, ಹಂಗೆ ಮುಖ್ಯ ಜೀವನಕ್ಕೆ ಏನೋ ಒಂದು ಮಾಡಬೇಕು. ಅದು ಪ್ರಶ್ನೆ. ಅದಕ್ಕೆ ಕರ್ತವ್ಯ.
ಅದಕ್ಕೆ ಲಾಭ. ಯಾವುದು ಲಾಭ? ಮಾಸ್ತರ್ಕಿನ ಯಾಕೆ ಮಾಡಕತ್ತೀನಿ? ನಾ ಮಾಸ್ತರ್ಕಿ ಯಾಕೆ ಮಾಡ್ತೀನಿ? ನಿಮ್ಗೆ ಗೊತ್ತು ಅನ್ಬೇಡ್ರಿ. ಹಂಗೆ ನೀವು ನಿಮ್ದು ಉದ್ಯೋಗ ಎದಕ್ಕೆ ಮಾಡಕತ್ತೀರಿ? ಫಾಯ್ದೆ ಸಲುವಾಗಿ ಮಾಡಕತ್ತೀರಲ್ಲ. ಫಾಯ್ದೆ ಈಗ ನಾನು ನಾಳೆ ಪಗಾರ ಕೊಡೋದಿಲ್ಲ ಅಂದ್ರೆ ನಾನು ನಾಳೆ ಕಾಲೇಜಿಗೆ ಹೋಗ್ತೀನಿ. ಸುಮ್ಮನೆ ವಿಚಾರ ಮಾಡಿದೆ. ನಾವು ಭಾಳ ಚಂದ ಭಾಷಣ ಮಾಡ್ತಿರ್ತೀವಿ. ನೀವೆಲ್ಲ ಹುಡುಗರು ಶಾಲೆಗೆ, ಹುಡುಗರೆಲ್ಲ ನಮ್ಮ ಸ್ವಂತ ಮಕ್ಕಳಿದ್ದಂಗೆ ನಿಮ್ಮ ಸಲುವಾಗಿ ನಾವು ಬರ್ತೀವಿ ಅಂತಂತೀವಿ. ಸರ್ಕಾರ ನಾಳೆಯಿಂದ ಪಗಾರ ಕೊಡೋಲ್ಲ ಹೋಗ್ತೀವಿ. ನೀವು ನಮ್ಮ ಸ್ವಂತ ಮಕ್ಕಳು ಅಂತೀವಿ. ನಾವು ಶಾಲೆಗೆ ಹೋಗೋದು ಎದ್ರ ಸಲುವಾಗಿ? ಫಾಯ್ದೆ ಸಲುವಾಗಿ. ನಮ್ಗೆ ಗೊತ್ತಾಗ್ಬಿಟ್ಟೈತೆ ಅಲ್ಲಿ ಹೋದಂದ್ರೆ ಶಿಸ್ತು ನಡೀತೈತಿ ಅಲ್ಲ. ಹಂಗೆ ರೈತನು ಕೆಲಸ ಮಾಡೋದನ್ನು ಫಾಯ್ದೆ ಸಲುವಾಗಿನ. ಯಾರು ನಷ್ಟ ಆಗಲಿ ಅಂತ ಹೇಳಿ ಹೊರಗೆ ಹೋಗ್ತಾರೋ, ಅಂಗಡಿಗೆ ಯಾರು ಹಂಗೆ ಹೋಗ್ತಾರೋ, ಫ್ಯಾಕ್ಟ್ರಿಗೆ ಯಾರು ಹಂಗೆ ಹೋಗ್ತಾರೋ, ವಕೀಲಿಕೆ ಯಾರು ಹಂಗೆ ಮಾಡ್ತಾರೋ ಇಲ್ಲ. ಉಪಜೀವನದಾಗ ಫಾಯ್ದೆ ಆಗಲಿ ಅಂತ ಇಷ್ಟು ತ್ರಾಸ ತಗೋತಿರಲ್ಲ, ಮುಖ್ಯ ಜೀವನದಾಗ ಫಾಯ್ದೆ ಆಗಲಿ ಅಂತ ಏನು ಮಾಡಕತ್ತೀರಿ? ಏನ್ರಿ ನಿಜಗುಣ ಶಾಸ್ತ್ರ ಎಷ್ಟು ಚಂದ ಐತಿ ನೋಡ್ರಿ. ಏನು ಮಾಡಕತ್ತೀರಿ? ಅದು ಸಾಲ್ವಲ್ತು. ಈಗೇನೊಂದು ಉದ್ಯೋಗ ಮಾಡ್ತಾ ಇದ್ದೀರಿ, ಆ ಉದ್ಯೋಗದಾಗಿನ ಫಾಯ್ದೆ ಸಾಲ್ತಾ ಇಲ್ಲ ಅಂತ ಮತ್ತೊಂದು ಏನಾರ ಬೇರೆ ಮಾಡಕತ್ತೀರಿ. ನೀವು ಮಾಡಕತ್ತೀರಿಲ್ಲೋ? ಮಾಸ್ತರ್ಕಿ ಮಾಡ್ಕೋತ 2 ಎಮ್ಮೆ ಕಟ್ಟಿರ್ತೀರಿ, ಪೊಲೀಸ್ಕಿ ಮಾಡ್ಕೋತ ಏನಾರ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಿರ್ತೀರಿ, ವಕೀಲ್ಕಿ ಮಾಡ್ಕೋತ ಮತ್ತೊಂದು ಏನಾರ ಮಾಡಿರ್ತೀರಿ. ಹಿಂಗೆ ಒಂದ್ರದ್ದು ಫಾಯ್ದೆ ಸಾಲ್ವಲ್ತು ಅಂತ ಮತ್ತೊಂದ್ರದ್ದು ಬೆನ್ನು ಹತ್ತಿರಲ್ಲ. ಬಂದದ್ದು ನಿಜವಾದ ಏನೈತಲ್ಲ ಮುಖ್ಯ ಕಸುಬು, ಅದಕ್ಕೆ ಫಾಯ್ದೆ ಸಲುವಾಗಿ ಏನು ಮಾಡಾಕತ್ತೀರಿ ಅಂತ ಕೇಳ್ಯಾರ. ಮತ್ತು ಹೀಗೆ ಮಾಸ್ತರ್ಕಿ ಮಾಡೋ ಸಲುವಾಗಿನ ನೀವೇನು ಬಂದಿಲ್ಲ, ನಿಮ್ಗೆ ಬೇರೆ ಇತ್ತು ಇರೋಲ್ತಕ್ಕೆ ಏನಾರ ಮಾಡಾಕತ್ತೀರಿ, ಹೊಟ್ಟೆ ತುಂಬ್ಕೊಳಕತ್ತೀರಿ, ತುಂಬ್ಕೋರಿ. ಆದ್ರೆ ಮುಖ್ಯ ಏನು ಜೀವನ ಐತಲ್ಲ, ಲೈಫ್ ಐತಲ್ಲ, ಏನು ನಿಮ್ಗೊಂದು ಅವಕಾಶ ಇದೆಯಲ್ಲ, ಈ ಅವಕಾಶದ ಲಾಭ ಯಾವುದು ಅಂತ ಪ್ರಶ್ನೆ ಕೇಳಿ ಮುಂದೆ ಉತ್ತರನೂ ಅವರು ಹೇಳ್ಯಾರ. ನನಗೊಮ್ಮೆ ಅನಿಸ್ತದೆ ಇಂಥ ಓದುವಾಗ ಅವರು ಉತ್ತರ ಹೇಳ್ಯಾರ, ಚಲೋ ಮಾಡ್ಯಾರ. ತಪ್ಪು ಉತ್ತರ ಹೇಳಿಲ್ಲ, ಪ್ರಶ್ನೆ ಅಷ್ಟೇ ಕೇಳಿಬಿಟ್ಟಿದ್ರಂದ್ರೆ ನಮ್ದೊಂದು ಬೇರೆ ನಿಮ್ದೊಂದು ಬೇರೆ. ಎಷ್ಟಕ್ಕಿದ್ವಿ ನಾವು? ನಾನು ಮಾಸ್ತರ್ಕಿನ ಖರೆ ಅಂತ ನಾವು ಇಲ್ಲ ವಕೀಲ್ಕಿನ ಖರೆ ಅಜ್ಜವ್ರೇ ಸ್ವಾಮೀಜಿಯವರು ಭಾಳ ಚಲೋ ಅಂತ ಅವ್ರು ಅನ್ನೋರು. ನೀವನ್ನೋರು ನಿಮ್ದೇನು ಚಲೋ, ನಾವದ ಚಲೋ ಅಂತ ನೀವು ಅಂತಿದ್ವಿ. ಇವು ಯಾವ ಚಲೋ ಅಲ್ಲ, ಇವ ಚಲೋ ಅದಾವಂತವರು ಸಾಧಿಸಿ ಶೋಧಿಸಿ ಸಿದ್ಧ ಮಾಡಿ ಉತ್ತರ ಇಟ್ಟಾರೆ. ಚಂದ ಹೇಳ್ಯಾರ ನೋಡ್ರಿ ಅವರು. ಯಾವುದು ಲಾಭ ಅಂದ್ರೆ ಮನುಜ ಕುಲ ಜನನದ ಲಾಭ ಯಾವುದು ಅಂದ್ರೆ ನಾನಾರೆಂದು ತಿಳಿಯುವುದು. ಮುಗಿ ಉಪಜೀವನಕ್ಕೆ 12 ಉದ್ಯೋಗ, ಮುಖ್ಯ ಜೀವನಕ್ಕೆ ಒಂದು ಉದ್ದೇಶ. ಏನು ಉದ್ದೇಶ ಅಂದ್ರೆ ನಾನು ಯಾರು ಅಂತ ತಿಳ್ಕೊಳ್ಳೋದು. ನಾನು ಯಾರು ಅಂತ ನನಗೆ ಗೊತ್ತಾಯಿತು ಅಂದ್ರೆ ನನ್ನ ಜೀವನದ ಉದ್ದೇಶ ಪೂರ್ಣ ಆಯಿತು ಅಂತ ಅರ್ಥ. ಆದ್ರೆ ಹೊರಗಿನವೆಲ್ಲ ನಮಗೆ ಗೊತ್ತಾಗ್ತಾವ. ಈಗ ನಾ ಯಾರು ಅಂತ ಕೇಳಿದ್ರೆ ನಾ ವೀರೇಶ, ನಾ ರಮೇಶ, ನಾ ಸುರೇಶ. ವೀರೇಶ ಅನ್ನೋರು ಇಬ್ಬರಿದ್ರಪ್ಪ. ಅವಾಗ ನಾ ಗದಿಗೆಪ್ಪನ ಮಗ ವೀರೇಶ, ಅವ ಸುರೇಶನ ಮಗ ವೀರೇಶ. ನೋಡ್ರಿ, ಗದಿಗೆಪ್ಪ ಅನ್ನೋರು ಇಬ್ಬರಿದ್ರಂದ್ರೆ ಚಂದಿಲ್ರಿ. ನಾ ಯಾರು? ವೀರೇಶ. ವೀರೇಶ ಅನ್ನೋರು ಇಬ್ಬರಿದ್ರಂದ್ರೆ ನಾ ಗದಿಗೆಪ್ಪನ ಮಗ, ಅವ ಮತ್ತೊಬ್ಬರ ಮಗ. ಗದಿಗೆಪ್ಪ ಅನ್ನೋರು ಇಬ್ಬರಿದ್ರಂದ್ರೆ ನಾ ಪಾಟೀಲ್ ಗದಿಗೆಪ್ಪನ ಮಗ, ಅವನು ಪಾಟೀಲ್ ಗದಿಗೆಪ್ಪನ ಮಗನೇ ಇದ್ದು. ಅವಾಗ ಇನಿ ನೇಜ್ ಪಾಟೀಲ್ ಗದಿಗೆಪ್ಪನ ಮಗ. ನೇಜ್ದಾಗ ಇಬ್ಬರು ಗದಿಗೆಪ್ಪನವ್ರು ಇದ್ರಂದ್ರೆ ನೇಜ್ದಾಗ ನಿಮ್ಮೂರಾಗ ಒಂದೇ ಹೆಸರಿನ ಇಬ್ಬಿಬ್ರಿಲ್ಲ, ಒಂದೇ ಅಡ್ರೆಸ್ನವ್ರಿಗೆ ಇಬ್ರಿಲ್ಲ. ನೀವು ಯಾರ? ಅವಾಗ ಏನು ಮಾಡ್ತೀವಿ ನಾವು? ಒಂದು ಸ್ವಲ್ಪ ನೋಡಿ, ರೊಕ್ಕ ಇದ್ರೆ, ಹೊಲ ಇದ್ರೆ, ಎತ್ತರಿದ್ರೆ, ದಪ್ಪಿದ್ರ, ಕರ್ರಗಿದ್ರ, ಬೆಳಗಿದ್ರ, ಮಬ್ಬಿದ್ರ, ಶಾಣೆ ಇದ್ರೆ ಅದನ್ನ ಭಾಳ ಜೋಡಿಸ್ತೀವಿ. ಅವು ಜರ ಇದಲ್ಲ ಅವ್ರವನು ವೀರೇಶ್ ಅನ್ನೋದಿಲ್ಲ, ಅವ್ರವನು ವೀರೇಶ್ ಅಂತೇವಿಲ್ಲ ಅಂತೆ. ಅದನ್ನು ಕೇಳ್ಯಾರ. ಯಾರು? ನಾ ಯಾರು? ಈ ಪ್ರಶ್ನೆ ಇದೆಯಲ್ಲ, ನಾನು ಯಾರು? ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದು ಕನಸೆಂದರಿ. ಅವ್ರದ ಮತ್ತೊಂದು ಸಾಲು.
ಬ್ಯೂಟಿಫುಲ್ ಡೆಫಿನೇಷನ್ ಟು ದಿ ರಿಲಿಜಿಯನ್. ಧರ್ಮಕ್ಕೆ, ಆಧ್ಯಾತ್ಮಕ್ಕೆ ಇಷ್ಟು ಸುಂದರವಾದಂಥ ಡೆಫಿನೇಷನ್ ಬೇರೆ ಕಡೆ ಸಿಗುವುದಿಲ್ಲ. ಇದನ್ನು ಕಾವ್ಯಗಳು ಹೇಳ್ತಾವೆ, ಇದನ್ನು ವೇದ ಹೇಳ್ತದೆ, ಇದನ್ನು ಉಪನಿಷತ್ ಹೇಳ್ತದೆ, ಇದನ್ನು ಅಭಂಗದಾಗ ಹೇಳ್ಯಾರ, ಇದನ್ನು ವಚನದಾಗ ಹೇಳ್ಯಾರ, ಇದ ದಾಸರ ಪದದಾಗದೆ, ಇದ ಶಾಸ್ತ್ರ, ಇದ ಎಲ್ಲದರಲ್ಲೂ ಇದೊಂದು ಬೇಸ್ ಇದು, ಆಧ್ಯಾತ್ಮಿಕ ಬೇಸ್ ಇದು. ನೀ ಯಾರಪ್ಪ, ಹೂ ಆರ್ ಯು? ಮುಂದಿನ ಪ್ರಶ್ನೆ, ಈಗ ಪ್ರಶ್ನೆ ಪರೀಕ್ಷೆ ನೋಡೋದು 12ವೇದು, 1ನೇ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅಂದ್ರೆ ಹುಡುಗರು ಮಾಯ ಹೇಗಿರ್ತಿದ್ವಿ ಗೊತ್ತಿತ್ತು ನಿಮ್ಗೆ? ನಾ ಸ್ಕ್ವಾಡ್ ಅಂತ ಹೋಗ್ಯಾನೆ ಕೆಲಸ ಮಾಡ, ಒಂದೊಂದು ಹಿಂಗೇನು ಮ್ಯಾಲೆ ಕಣ್ಣು ಮಾಡಿರ್ತಾವಲ್ಲ 3 ತಾಸು ಮ್ಯಾಲೆ ಇರ್ತಾವೆ ಕಣ್ಣು. ಯಾಕಂದ್ರೆ ಮೊದಲನೇ ಪ್ರಶ್ನೆನ ಹಿಂಗೆ ಬಂದಿರ್ತೈತಲ್ಲ, ಜ್ವರನ ಹೋಗಿರ್ತೈತವ. ಹಂಗಿದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆಧ್ಯಾತ್ಮದಾಗ ಏನು? ನೀನು ಯಾರು? ನಾನು ಯಾರು? ಸುಮ್ಮನೆ ವಿಚಾರ ಮಾಡ್ರೆ, ನಾನು ಅಂದ ತಕ್ಷಣ ನಾಮ, ಹೆಸರು, ಅದನ್ನು ವಿಚಾರ ಮಾಡೋಂಗಿಲ್ಲ. ಯಾಕೆ ಹೇಳ್ರಿ? ಹೆಸರು ನಮಗೆ ಮೊದಲು ಇರಲಿಲ್ಲ, ನಂತರ ಉಳಿಯಲ್ಲ. ಈಗ ವೀರೇಶ ಅಂತ ನನಗೆ ಯಾವಾಗ ಕರೆದಾರ? 13 ದಿನ ಆದಮೇಲೆ ನಮ್ಮ ಅವ್ವ, ನಮ್ಮ ಅಪ್ಪ, ನಮ್ಮ ಆಯಿ, ನಮ್ಮ ಅಜ್ಜ ಎಲ್ಲರೂ ಕೂಡಿ ತಾಳೆ ಮಾಡ್ತಾರೆ. ಗೊತ್ತಿ ನಿಮ್ಮ ಹೆಸರು ಇಡ್ತಾರೆ, ಹಿಂಗೆ ತಾಳೆ ಮಾಡ್ತಿರ್ತಾರ. ಏನು ಜಗತ್ತ ಒಂದು ಹೆಸರು ಇಡಾಕ್ರಿ, ತಾಳೆ ಜಗಳ ಹಾಕವು. ಇದಾಗಬೇಕಂತ ಅವರು ಯಾರು? ಅವ್ವ. ಅದು ಬೇಡ, ಇದೇ ಇರಲಿ ಅಂತ ಅಪ್ಪ. ಅದು ನಗ್ತಿರ್ತೈತಿ ಮಕ್ಕೊಂಡು ತೊಟ್ಟದಾಗ. ಒಂದು ಸುಳ್ಳ ಹೆಸರು ಇಡಾಕ, ಸುಳ್ಳು ಝೂಟ್. ಇಲ್ಲದ್ದು ಒಂದು ಹೆಸರು ಇಡಾಕ ಎಷ್ಟು ಬಡ್ದಾಡ್ತೀರಿ? ಖರೆ ಹೆಸರು ಇಡಲಿಲ್ಲ ಅಂದ್ರೆ ಗದ್ದಾಕೈತಿ. ಈಗ ನೋಡ್ರಿ, ನಮ್ಗೆ ಇಷ್ಟೋ ಮಂದಿಗೂ ಹೆಸರು ಇಟ್ಟಿದ್ದಿಲ್ಲ ಅಂದಿದ್ರೆ ಗಿರ್ರ ಸೇರ್ ಮಾಲಿ ಹಾಕಕ್ಕೆ ಯಾರು ಕರೆಯವರು ಅಲ್ಲ? ನಾವು ಕುಣಲ್ಲಪ್ಪ ಯಾರಿಗೂ ಹೆಸರಿಲ್ಲ. ನನಗೇನು ಅವ್ರು ಈಗ ಕೆಂಪು ಅಂಗಿ ಹಾಕೊಂಡವ್ರಿಗೆ ಟೊಪ್ಪಿಗೆ ಯಾರು ಬಂದಿಲ್ಲ, ಬಿಳಿ ಅಂಗಿ ಹಾಕೊಂಡು ಎಷ್ಟು ಮಜಾ ಇಲ್ಲ. ವೀರೇಶ್ ಅನ್ನೋ ಹೆಸರು ನನಗೆ 13 ದಿನಾನೋ, 1 ತಿಂಗಳು, 5 ದಿವಸ ಆದ್ಮೇಲೆ ಬಂದಿದೆ. ಬರೋದಕ್ಕಿಂತ ಮುಂಚೆ ಯಾರೋ ಇದ್ರಲ್ಲ, ಅವ್ರು ಯಾರು? ನಾ ಈಗ ಮಾಸ್ತರಾಗಿ 20 ವರ್ಷ ಆಯ್ತು. 20 ವರ್ಷಕ್ಕಿಂತ ಮುಂಚೆ ನಾ ಮಾಸ್ತರ್ ಇರಲಿಲ್ಲ. ಈಗ ಪ್ರವಚನ ಮಾಡಕತ್ತು 4-6 ದಿವಸ ಆಯ್ತು. ಮೊದಲು ನಾ ಪ್ರವಚನಕಾರ ಅಲ್ಲ. ನಾ ಬರೇ ಅವನಿಂದ ಬಂದಿಲ್ಲ, ಬರೇ ಅಪ್ಪನಿಂದ ಬಂದಿಲ್ಲ. ಎಷ್ಟು ಚಂದದರಿ ಡಾಕ್ಟರ್ H.B. ವಾಲಿಕಾರ್ ಅಂತ ಹೇಳಿ ಧಾರವಾಡ ವಿಶ್ವವಿದ್ಯಾನಿಲಯದ ಕುಲಪತಿಗಳೊಬ್ಬರು ನಾನು, ನೀನು ಮತ್ತು ದೇವರು ಅಂತ ಒಂದು ಪುಸ್ತಕ ಬರೆದಾರ. ನಾ ಇವತ್ತು ಮುಂಜಾನಿಂದ ಓದ್ಕೋತ ಕೂತಿದ್ದೆ. ಒಮ್ಮೆ ಓದಿದ್ದೆ, ಇದನ್ನು ನೋಡಿ ಹೇಳಬೇಕನ್ನಿಸ್ತು. ಸುಮ್ಮನೆ ಕಣ್ಣಾಡ್ಸ್ಕೋತ ಕೂತಿದ್ದೆ. ನಾನು ಯಾರು? ಈ ಪ್ರಶ್ನೆಗೆ ಎಲ್ಲೂ ಉತ್ತರ ಇಲ್ಲ, ಫೈನಲ್ ಆನ್ಸರ್ ಇಲ್ಲ. ಏನರ ಒಂದು ಸಮಾಧಾನಕ್ಕೆ ನಾವು ಹೇಳ್ಬೋದು, ಸುಮ್ಮನೆ ತಲೆ ಓಡಿಸಿ ಹಂಗೆ ಹಿಂಗೆ ಅಂತಂದ್ರೆ ಹೇಳ್ಬೋದು. ಇದು ಫೈನಲ್ ಆನ್ಸರ್ ಇಲ್ಲ. ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ. ನಮ್ಮ ಶರೀರದೊಳಗಡೆ 37.2 ಟ್ರಿಲಿಯನ್ ಜೀವಕೋಶಗಳು ಅದಾವೆ. ನಮ್ದೇನು ಶರೀರ ಐತಲ್ಲ, ಶರೀರ ಅಂತೂ ನಾವಲ್ಲ. ಇದೇನು ದೇಹ ಐತಲ್ಲ, ದೇಹ ನಾವಲ್ಲ. ದೇಹದ ಒಳಗೂ ಒಂದು ನಾ ಐತಿ, ಅದು ಯಾರು ಅಂತ ಪ್ರಶ್ನೆ ಇದೆ. ಈ ಶರೀರದೊಳಗಡೆ 37.2 ಟ್ರಿಲಿಯನ್ ಜೀವಕೋಶಗಳದಾವ. ಈ ಶರೀರ ನಾವಲ್ಲ. 37.2 ಟ್ರಿಲಿಯನ್ ಜೀವಕೋಶಗಳು ಕೆಲಸ ಮಾಡ್ತಿರ್ತಾವೆ ಬಂದಾಗಿಂದ. ಯಾವ್ದಕ್ಕಾರ ಒಂದು ಬ್ಯಾಡ್ ಅನ್ನಿಸ್ತು ಅಂದ್ರೆ ಅದು ಸುಮ್ಮನೆ ಆಗ್ತೈತಿ, ಮತ್ತೊಂದು ಹೊಸದು ಹುಡ್ತೈತಿ. ಸೆಲ್ಸ್, ಇಂಗ್ಲೀಷ್ನಾಗ ಸೆಲ್ಸ್ ಅಂತ. ಕಣ್ಣಾಗೇನು ಸೆಲ್ಸ್ ಅದಾವು ಜೀವಕೋಶಗಳು, ಅವು ನೋಡೋ ಕೆಲಸ ಮಾಡ್ತಾವೆ. ಕಾಲಾಗೇನು ಸೆಲ್ಸ್ ಅದಾವು, ನಡೆಯೋ ಕೆಲಸ ಮಾಡ್ತಾವೆ. ಕೈಯಾಗೇನು ಜೀವಕೋಶ ಅದಾವು, ದುಡಿಯೋ ಕೆಲಸ ಮಾಡ್ತಾವೆ. ತ್ವಚಾದಾಗ ಏನದಾವು, ಸ್ಪರ್ಶ ಜ್ಞಾನ ಕೊಡ್ತಾವೆ. ನಾಲ್ಗ್ಯಾಗ ಏನದಾವು, ರುಚಿ ತಿಳಿಸ್ತಾವೆ. ಮೂಗ್ನ್ಯಾಗ ಏನದಾವು, ಶ್ವಾಸ ತಗೋತಾವೆ, ವಾಸ ತಗೋತಾವೆ. ಎಲ್ಲ ಜೀವಕೋಶ ಕೂಡ್ಯಾವ. ಎಷ್ಟು? 37.2 ಟ್ರಿಲಿಯನ್. ನಾ ಯಾರು? ಕಣ್ಣಾಗಿರೋ ಜೀವಕೋಶ ನಾ ಅಲ್ಲ, ಕಿವಿಯಾಗಿರೋ ಜೀವಕೋಶ ನಾ ಅಲ್ಲ, ಕಾಲಾಗಿರೋ ಜೀವಕೋಶ ನಾ ಅಲ್ಲ. ನಾ ಯಾರು? ನಮ್ಮಪ್ಪ ನಮ್ಮ ಅವ್ವನ ಬರೋಲ್ಲ. ನಮ್ಮಪ್ಪ ಮತ್ತು ನಮ್ಮ ಅವ್ವನ ನಿಮ್ಮಪ್ಪ ಯಾರು? ನೋಡ್ರಿ, ಅದು ಸ್ವಲ್ಪ ಚಂದ ಕೇಳಿಸ್ಕೊಟ್ಟು ಲಕ್ಷ್ಯ ಕೊಟ್ಟು. ಒಬ್ಬ ಪುರುಷ
ಮತ್ತು ಒಬ್ಬ ಮಹಿಳೆ, ವೀರ್ಯಾಣು ಅಂಡಾಣು ಸೇರಿ ಪಿಂಡಾಣು ತಯಾರಿ ಆಗ್ತೈತೆ. ಬರೋಬ್ಬರಿ ಐತಿ? ವೀರ್ಯಾಣು ಅಂಡಾಣು ಸೇರಿ ಪಿಂಡಾಣು ತಯಾರಿ ಆಗ್ತದೆ. ವೀರ್ಯಾಣು ಅಂಡಾಣು ಸೇರಿ ಪಿಂಡಾಣು ಆದಮೇಲೆ ನಾನು ವೀರ್ಯಾಣು ಅಂಡಾಣು ಅಂದರೆ ಅವ್ವ ಅಪ್ಪ ಕೂಡಿ ನಾ ಹುಟ್ಟೇನಿ. ಮತ್ತು ನಾ ಅವ್ವರ ಆಗಬೇಕಿತ್ತು, ಇಲ್ಲ 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 ಅಪ್ಪರ ಆಗಬೇಕಿತ್ತು. ನಾ ಅವು ಭೀ ಅಲ್ಲ ಅಪ್ಪು ಭೀ ಅಲ್ಲ, ನಾ ಯಾರು? ನಿಜಗುಣ ಶಿವಯೋಗಿಗಳು ಎಷ್ಟು 100 ವರ್ಷದ ಹಿಂದಿದೆಯಲ್ಲ ಚಿಂತನೆ. ದೇರ್ ವೇರ್ ನೋ ಯೂನಿವರ್ಸಿಟೀಸ್, ದೇರ್ ವೇರ್ ನೋ ಸೈನ್ಸ್, ಏನೂ ಇದ್ದಿದ್ದಿಲ್ಲ ಅವಾಗ ಈ ಚಿಂತನ. ಅವ್ವ ಅಪ್ಪ ಕೂಡಿ ಒಂದು ಜೈವಿಕ ಉತ್ಪನ್ನ. ನಾನು ಅವರು ನಿಸರ್ಗದ ಕಾಮನೆಗಳನ್ನು ಪೂರೈಸ್ಕೋಬೇಕು ಅನ್ನೋ ಕಾರಣಕ್ಕೆ ಕೂಡಿದಾಗ ನಾವು ಹುಟ್ಟೇವಿ. ಈಗ ಫಾರ್ ಎಕ್ಸಾಂಪಲ್ ಸಕ್ರೆ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ಎದ್ರ ಸಲುವಾಗಿ ಕಟ್ಟ್ಯಾರ? ಎದ್ರ ಸಲುವಾಗಿ ಅದನ್ನು ಕಟ್ಟ್ಯಾರ ಹೇಳಿ? ಸಕ್ರೆ ಬೇಕು ಅಂತ ಕಟ್ಟ್ಯಾರ. ಸಕ್ರೆ ಬೇಕು ಅಂತ ಕಟ್ಟಿದ ಶುಗರ್ ಫ್ಯಾಕ್ಟ್ರಿಯಾಗ ಮೊಲ್ಯಾಸಿಸ್ ಬರ್ತದೆ. ಮೊಲ್ಯಾಸಿಸ್ ಬೇಕು ಅಂತ ಫ್ಯಾಕ್ಟ್ರಿ ಕಟ್ಟ್ಯಾರ. ಬಯೋಗ್ಯಾಸ್ ಬೇಕು ಅಂತ ಫ್ಯಾಕ್ಟ್ರಿ ಕಟ್ಟ್ಯಾರ? ಇಲ್ಲ. ಖರೆ ಬಯೋಗ್ಯಾಸ್ ಬರೋದ, ಮೊಲ್ಯಾಸಿಸ್ ಬರೋದ. ಹಂಗೆ ನಮ್ಮಪ್ಪ ನಮ್ಮವ್ವ ಅವ್ರ ಶಾರೀರಿಕ ಆಸೆಗಳನ್ನು, ನಿಸರ್ಗದ ಕಾಮನೆಗಳನ್ನು ತೀರಿಸ್ಕೋಬೇಕು ಅಂತ ಕೂಡಿದ್ರು ನಾವು ಹುಟ್ಟೇವೆ. ನಾ ಅವನು ಅಲ್ಲ ಅಪ್ಪನು, ನಾ ಯಾರು? ಇಲ್ರಿ ನಿಮ್ಗೆ ಸೈನ್ಸ್ ಗೊತ್ತಿಲ್ಲ. ಆ ಅವನೊಳಗಿಂದ ಒಂದು ಸ್ವಲ್ಪ ಅಪ್ಪನೊಳಗಿಂದ ಒಂದು ಸ್ವಲ್ಪ ಕೂಡಿ ನಾ ಆಗೇನಿ. ಅಪ್ಪ ಯಾರು? ಅವರಪ್ಪ ಅವರವ್ವ ಅವರು ಎಷ್ಟು ಹೇಳೋರು ಹಿಂಗೆ? ಅವ್ರು ಯಾರು? ನಾ ಹೇಳಿಲ್ಲ, ಸೈನ್ಸ್ನಾಗ ಓದ್ತಾ ಇದ್ದೆ ಬೆಳಿಗ್ಗೆ. ಅಪ್ಪನ ವೀರ್ಯಾಣು ಇದೆಯಲ್ಲ, ಆ ಅಪ್ಪನ ವೀರ್ಯಾಣುದೊಳಗಡೆ 33 ಲಕ್ಷ ವೀರ್ಯಾಣು ಇರ್ತಾವಂತ, ಜೀವ ಇರ್ತಾವಂತ. ಅದ್ರಾಗ ಒಂದು ಮಾತ್ರ ಅವನ ಪಿಂಡಾಣುವಿಗೆ ಅಂಡಾಣುವಿಗೆ ಹೋಗಿ ಸ್ಪರ್ಶ ಮಾಡಿ ಅದೊಂದು ಪಿಂಡಾಣು ಆಗ್ತದೆ. ಮತ್ತು ಬಾಕಿ ಎಲ್ಲ ಹಾಗಲ್ಲ. ಅವ್ರು ಯಾರು? ನಾವೊಬ್ಬ ಯಾಕೆ ಬರಬೇಕಿತ್ತು? ठीक है, ವೀರ್ಯಾಣು ಅಂಡಾಣು ಕೂಡಿ ಒಂದು ಪಿಂಡಾಣು ಆಯಿತು. ಅವನ ಹೊಟ್ಟೆಗೆ ಚಾಲುವಾಯ್ತು. ಎಷ್ಟಿತ್ತು ಚಾಲುವಾತಿಗೆ? ಇಷ್ಟು ಸಣ್ಣ, ಒಂದು ಸಣ್ಣ ಅಡಿಕೆ ಬೆಟ್ಟಿ, ನೆಲ್ಲಿಕಾಯಿ. ಕಣ್ಣಿತ್ತೇನು ಅದಕ್ಕೆ? ಕಾಲಿತ್ತೇನು? ಕಿವಿ ಇತ್ತೇನು? ಸ್ಪೈನಲ್ ಕಾರ್ಡ್ ಇರಲಿಲ್ಲ, ಹಾರ್ಟ್ ಇರಲಿಲ್ಲ, ಬ್ರೈನ್ ಇರಲಿಲ್ಲ, ಲಂಗ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ದಿನ ವಾದಂಗ ವಾರ ಕಳೆದಂಗೆ ತಿಂಗಳು ತುಂಬುದಂಗೆ ಹೆಂಗೆ ಬಂದು? ಒಂದು ಜೀವದಾಗ ಮತ್ತೊಂದು ಜೀವ ಹೆಂಗೆ ತಯಾರಿ ಆಯಿತು? ಒಂದು ಬಾಯಾಗ 2 ಬಾಯಿ ಹೆಂಗೆ ಉಂಡು? ಒಂದು ಕಣ್ಣಿಲ್ಲೇ 3 ಕಣ್ಣು ಬಾಕಿ ಹೆಂಗೆ ನೋಡಿದ್ವು? ನಾ ಯಾರು? ಏನು ಪ್ರಶ್ನೆ ಅಲ್ಲ? ಇದನ್ನು ತಿಳ್ಕೊಂಡ್ರನ ಜೀವನದ ಉದ್ದೇಶ ಏನಿದೆ? ಬಹಳ ಗಂಭೀರ ಚಿಂತನೆ ಇದೆ. ಅಂದ್ರೆ ಅವೇನು ಹೇಳ್ತಾರೆ ನಿಜಗುಣ ಶಿವಗಳು? ನಾನು ದೇಹ ಅಲ್ಲ, ನಾನು ಇಂದ್ರಿಯಗಳಲ್ಲ, ಕಣ್ಣು ಕೈ ಕಾಲು ಇದು ಅಲ್ಲ, ಅಂತಃಕರಣಗಳು ಅಲ್ಲ, ಅಂಥ ಒಳಗೆ ಕರ್ಣ ಇರುವವ ಅವು ಅಲ್ಲ, ಮನಸ್ಸು ಅಲ್ಲ, ಜಾತಿ ಅಲ್ಲ, ನಾಮ ಅಲ್ಲ, ರೂಪ ಅಲ್ಲ, ಕ್ರಿಯಾ ಅಲ್ಲ, ಏನೂ ಅಲ್ಲ. ಮತ್ತೆ ಯಾರು? ಏನು ಅಲ್ಲ ಅನ್ನೋದೇ ನಾನು. ನಾನು ಅಂದ್ರೆ ಸಂಸ್ಕೃತದೊಳಗೆ ಅಹಂ ಅಂತ ಕರೀತಾರೆ. ಅಹಂ ಸಂಸ್ಕೃತದಾಗ ಅಹಂ, ಪಾಳಿ ಭಾಷೆಯೊಳಗೆ ಅಮ ಅಂತ ಕರೀತಾರೆ. ತಮಿಳು ನಾನ್, ತೆಲುಗು ಯಾನ್, मराठी मी म्हणतात ना, मी तो मी आहे म्हणतो ना, सगळं ಹೋಗಿಂದಾಗ ಬಿಡ್ತಾರು, ನಾವು ಆದ್ಮೇಲೆ ಬಂದ್ ಮಾಡ್ತಾರು. ನಾ ಅದೇ ನನ್ನ ನಡೆದೈತಿ, ನಾವು ಹೋಗಿದ್ದ ಬಂದ್ ಮಾಡ್ತಾರು. ಮೀ ಮರಾಠಿ ಒಳಗೆ, ಹಿಂದಿ ಮೇ, ಕನ್ನಡದೊಳಗೆ ನಾನು. ಕನ್ನಡದೊಳಗೂ ಈ ಶಬ್ದ ಇರಲಿಲ್ಲ, ನಾನು ಅನ್ನೋ ಶಬ್ದ ಇರಲಿಲ್ಲ.
ಮೊದಲ ಕನ್ನಡದೊಳಗೆ ಆನು ಅಂತ ಕರಿ, ಆನು ಆರೆಂದು ವಿಚಾರಿಸು. ಆನು ಯಾವಾಗ ನಾನು ಆಯಿತು ಅಂತ ಗೊತ್ತಿಲ್ಲ, ಆದ್ರೆ ನಾನು ಆಗ್ಯದ. ಈ ನಾನು ಹೆಂಗೆ ನಾನು ಆಯಿತು ಅನ್ನೋದಕ್ಕೆ ಅವ್ರು ಎಷ್ಟು ಚಂದ ಬರಂದ್ರೆ ಸಂಸ್ಕೃತದೊಳಗೆ ನ ನ ಅಂದ್ರೆ ಇಲ್ಲ, ನ ನ ವಿದ್ಯತೆ ಇಲ್ಲ. ಆತ್ಮಲಾಭ ಪರಂ ಲಾಭ ನ ವಿದ್ಯತೆ. ನ ಅಂದ್ರೆ ಇಲ್ಲ, ನ ಅಂದ್ರೆ ಇಲ್ಲ, ನ ಕ ಆನು ಕೂಡಿ ನಾನು ಆಗೈತಿ. ನ ಅಂದ್ರೆ ಇಲ್ಲ, ನ ಕ ಆನು ಕೂಡೈತಿ ಅಂದ್ರೆ ಏನೂ ಇಲ್ಲಾರ್ದಕ್ಕೆ ಏನೇನೋ ಬಂದು ಕೂಡೈತಲ್ಲ ಅದಕ್ಕೆ ನಾನು ಅಂತ ಕರೀತಾರೆ. ನಾನು ಅಂದ್ರೇನು? ನಾನು ಅಂದ್ರೇನು? ಏನೂ ಇಲ್ಲ. ಐ ಆಮ್ ನಾಟ್ ಬಾಡಿ, ಐ ಆಮ್ ನಾಟ್ ನೇಮ್, ಐ ಆಮ್ ನಾಟ್ ಫೇಮ್, ಐ ಆಮ್ ನಾಟ್ ಅಸೆಟ್, ಐ ಆಮ್ ನಾಟ್ ಪ್ರಾಪರ್ಟಿ, ಐ ಆಮ್ ನಾಟ್ ಮಟೀರಿಯಲ್, ಐ ಆಮ್ ಇನ್ಫಿನಿಟ್. ಅದನ್ನು ಶರಣರು ಬಯಲು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಏನು ಶಬ್ದ ಬಯಲು. ನಥಿಂಗ್, ಐ ಆಮ್ ನಥಿಂಗ್, ನಾ ಏನೂ ಇಲ್ಲ. ಹಿಂಗಂದ್ರೆ ಎಲ್ಲ ಭಾಳ ಚಂದ ನಡೀತೈತೆ. ನಾ ಪಂಚಾಯತಿ ಮೆಂಬರ್ ಸೇವಟಕ್ಕೆ ಮಾಡ್ತಾರೆ, ಸೇವಟಕ್ಕೆ ಪಾಳೆ ಆಯ್ತಿತ್ತು ಸೇವಟಕ್ಕೆ. ನಾ ಮಾಸ್ತರ್ ಆಗಿದ್ರೆ ಸರಿಯಾದ ಟೈಮ್ ಬರ್ಬೇಕಿತ್ತಲ್ಲ ಸೇವಟಕ್ಕೆ ಮಾ. ನಾ ಏನು ಇಲ್ಲ ಅಂದ್ರಿ ಎಲ್ಲರೂ ಕರೀತಾರೆ. ಎಷ್ಟು ಚಂದ ಪ್ರಶ್ನೆ ಇದೆ. ಈ ಮನುಜ ಕುಲದ ಜನನದ ಲಾಭ ಯಾವುದು ಅಂದ್ರೆ ನಾನು ಯಾರು ಅಂತ ತಿಳ್ಕೊಳ್ಳೋ. ಯಾಕ ಅನ್ನೋದಕ್ಕೆ 1000 ಉತ್ತರ ಅದಾವ, ಯಾರು ಅನ್ನೋದಕ್ಕೆ ಒಂದೇ ಉತ್ತರ. ಏನು ಉತ್ತರ ಅಂದ್ರೆ ನಾನು ಏನೂ ಅಲ್ಲ, ನಾನು ಯಾರೂ ಅಲ್ಲ, ನಾನು ವೀರೇಶ್ನೂ ಅಲ್ಲ, ಸುರೇಶ್ನೂ ಅಲ್ಲ, ರಮೇಶ್ನೂ ಅಲ್ಲ. ಯಾಕಂದ್ರೆ ವೀರೇಶ್ ನಡುವು ಬಂದಾನ ಮತ್ತು ಕಡಿಗೆ ಇರಂಗಿಲ್ಲ. ಈಗ ಜೀವ ಹೋಯ್ತು ಅಂತ ಇಟ್ಕೊಡು, ವೀರೇಶ್ ಸರ್ ಮಲ್ಕೊಂಡ್ರ ಅಂತೀರಾ? ಕುಂಡ್ರಿಸ್ತಾರಲ್ಲ ಲಾಸ್ಟಿಗೆ ಸೇವಟ್ ಒಳಗೆ ಕುಂಡ್ರಿಸ್ತಾರೆ, ಹೊರಗೆ ಕುಂಡ್ರಿಸ್ತಾರೆ. ಒಳಗೆ ತ್ರಾಸ ಆಕೈತಿ, ಹೊರಗೆ ಕುಂಡ್ರಿಸ್ತಾರೆ. ಯಾರಿಗೆ ತ್ರಾಸ ಆಕೈತಿ? ಹಾಂ, ಮತ್ತು ತೊಳಿಬೇಕಲ್ಲ ಹಾಸಿಗೆ, ಕಾಟ್ ತೊಳಿಬೇಕು, ಹಾಸಿಗೆ ತೊಳಿಬೇಕು. ಹೊಸ ಸೋಫಾ ಒಳಗೆ ಯಾಕೆ ಕುಂಡ್ರಿಸೋದು, ಅಲ್ಲೇ ಹೊರಗೆ ಕುಂಡ್ರಿಸ್ರಿ ಅಂತಿರ್ತಾರೆ ನೋಡಿರಿ. ಪಾಪ ಅದು ಬಡ್ದಾಡಿ ಊಟ ಮಾಡಲಾರ್ದು ಉಪವಾಸ ಮಾಡಿ ಕಟ್ಸಿರ್ತೈತಿ ಮನೇನ. ಒಳಗೆ ಕುಂಡ್ಸಲ್ಲ ಲಾಸ್ಟ್ ಬಾಯಕ್ಕೆ ಲೋಕಲ್ ಐದಾರು ಜರ ತ್ರಾಸ ಹೋಗ್ತೈತಿ, ಕುಣಲ ತ್ರಾಸ ಹೋಗ್ತೈತಿ. ಹೊರಗೆ ಕುಂಡ್ಸಿರ್ತಾರೆ, ಸಾವುಕಾರಲ್ಲ ಹೊರಗೆ ಕುಂಡ್ಸಿರ್ತಾರೆ, ಕುಂಡ್ರಿಸಿ ಮತ್ತೊಂದು ಟವಲ್ ಬೆಳೆದಿರ್ತಾರೆ ನೋಡ್ರಿ. ಅವಾಗೇನಂತಾರೆ? ಸಾವುಕಾರ ಕುಂತಾನ ಅನ್ನಂಗಿಲ್ಲ, ವೀರೇಶ್ ಕುಂತಾನ ಅನ್ನಂಗಿಲ್ಲ. ಮೊದಲು ಇರಲಿಲ್ಲ, ಕಡಿಗೆ ಉಳಿಯಂಗಿಲ್ಲ. ಆದ್ದರಿಂದ ಇವ ವೀರೇಶ ಶರೀರನೂ ಆಗಬೇಕು. ಎಷ್ಟು ಚಂದ ಐತಿ ನೋಡಿ ಶಾಸ್ತ್ರ. ಹಿಂಗೆ ತಿಳ್ಕೋಬೇಕು. ನಾವು ಯಾರು ಅಂತ ತಿಳ್ಕೊಳ್ಳೋದೇ ಮುಖ್ಯ ಜೀವನದ ಉದ್ದೇಶ. ಉಪಜೀವನ ಏನಾರ ಮಾಡೋದಿಲ್ಲ, ಅದು ಮುಖ್ಯ ಜೀವನದಾಗ ಲಕ್ಷ್ಯ ನಡೆಯಂಗಿಲ್ಲ. ಮತ್ತು ಹೇಳಿದ್ನ ಇದು ಹೆಂಗಂದ್ರೆ ಈ ಬಾಳೆ ದಿಂಡು ಇರ್ತದಲ್ಲ, ಅದನ್ನು ಬಿಚ್ಚದಂಗೆ ಹೆಂಗೆ ಬಿಚ್ಕೋತ ಹೋಗ್ತೀವಿ ಹಂಗೆ ಖಾಲಿ ಆಗ್ತೈತಿ, ಕೊನೆಗೆ ಏನೂ ಉಳಿಯಂಗಿಲ್ಲ. ನಾ ಯಾರು ಅಂದ್ರೆ ಹಿಂಗೆ ಉತ್ತರ ಕೊಟ್ಕೋತ ನಾ ಹೇಳಿದ್ನಲ್ಲ, ಆಗ ಅಪ್ಪನ ವೀರ್ಯ ಅಲ್ಲ, ಅಮ್ಮನ ಅಂಡಾಣು ಅಲ್ಲ, ಆದರೂ ಪಿಂಡಾಣು ಆಯಿತು. ಕಣ್ಣಿರಲಿಲ್ಲ, ಕಣ್ಣು ಮೂಡ್ತು, ಕೈ ಇರಲಿಲ್ಲ, ಕೈ ಮೂಡ್ತು. ಮೊದಲು ಎಷ್ಟಿತ್ತು ಹುಟ್ಟಿದಾಗ ಅಡಿಚ್ 3 ಕಿಲೋ. ಭಾಳ ಚಲೋ ಶಿಸ್ತು ಅವ ತೊಗೊಂಡಿದ್ರು ಅಂದರೆ 3.25 3.5 ಅಷ್ಟೇ ಕೂಸಿರ್ತದೆ. 3.5 kg ಇದ್ದಿದ್ದು 70-75 kg ಹೆಂಗಾಯ್ತು ಅಲ್ಲ? ಹಲ್ಲ ಇರಲಿಲ್ಲ ಬಾಯಾಗ. ಎಷ್ಟು ಚಂದ ನೋಡ್ರಿ ನಿಸರ್ಗ. ನಮಗೇನು ಬಾಯಾಗ ಹಲ್ಲಿದ್ದು ಇಲ್ಲ, ಹಲ್ಲು ಬಂದು. ಎಷ್ಟು ಚಂದ ಕೇಶಗಳು, ಎಷ್ಟು ಚಂದ ಬೆರಳು, ಎಷ್ಟು ಚಂದ ಉಗುರು, ಎಷ್ಟು ಚಂದ ಶರೀರ ರಚನೆ. ಇಷ್ಟೆಲ್ಲ ಮಾಡ್ಯಾರ. ಖರೆ ಇದು ಯಾವುದು ನಾನು ಅಲ್ಲ. ನಾನು ನೋಡ್ತೀನಿ, ಖರೆ ಕಣ್ಣಲ್ಲ. ಆದರೆ ಕಣ್ಣು ನೋಡೋ ಹಂಗೆ ಯಾರೋ ಮಾಡ್ಯಾರ. ನಾ ಕೇಳಿಸ್ಕೋತೀನಿ, ಖರೆ ನಾ ಕಿವಿ ಅಲ್ಲ. ಕಿವಿಲೇ ಕೇಳಿಸ್ಕೊಳ್ಳಲ್ಲ. ಕಿವಿ ಕೇಳಿಸ್ಕೊಳ್ಳೋಕೆ ಒಬ್ರು ಯಾರೋ
ಕಾಲು ನಡೀತಾವ, ಕಾಲು ನಡೆಯಂಗಿಲ್ಲ. ಕಾಲಿಗೆ ನಡೆಯೋ ಹಂಗೆ ಒಬ್ರು ಯಾರೋ ಮಾಡಕತ್ತಾರ. ಅವ್ರು ಯಾರು ಅಂತ ನಮಗೆ ಗೊತ್ತಾಯಿತು ಅಂದ್ರೆ ನಾವು ಎದಕ್ಕೆ ಬಂದೀವಿ ಅಂತ ಉದ್ದೇಶ ಮುಗಿತೈತಿ. ವಾಪಸ್ ಜರ್ನಿ ಸ್ಟಾರ್ಟ್. ನಾವು ಇಟ್ ಈಸ್ ಫ್ರಮ್ ಜೀವಾಪುರ ಟು ಶಿವಾಪುರ ಅಂತ ನಮ್ಮ ಮಂದಿ ಏನು ಮಾಡ್ತಾರೆ, ತಿಳ್ಕೊಳ್ಳೋದು ಬೇಡ. ತಿಳ್ಕೊಂಡ್ರೆ ವಾಪಸ್ ಹೋಗೋದು, ತಿಳ್ಕೊಳ್ಳಿಲ್ಲ ಅಂದ್ರೆ ಇಲ್ಲೇ ಇರೋದು. ಸಂಪ್ರಿ, ಶಿಸ್ತು ಊಟ, ರಂಗ ಪಂಚಮಿ ಹೋಳಿಗೆ, ಯುಗಾದಿ ಬಂತು ಬೇವು ಬೆಲ್ಲ, ದೀಪಾವಳಿಗೆ ಶಂಕರಪಾಳೆ, ಚಕ್ಲಿ, ಉಂಡಿ, ಚೂಡ, ದಸರಾದಾಗ ತರ್ಗ, ಹಿಂಗಿಲ್ಲ. ಎಲ್ಲ ಹಬ್ಬದಾಗೂ ಹಬ್ಬ ಮುಗಿದ ತಕ್ಷಣ ದಪಾಟಿ, ಹಬ್ಬದಾಗ ಸ್ವೀಟ್ ತಿಂದು ಭಾಳ ತ್ರಾಸಾಗೈತಿ. ರೊಟ್ಟಿ, ಭಾಳ ದಿವಸ ರೊಟ್ಟಿ ಆದರೆ ಹೆಂಗೆ, ಚಪಾತಿ ಕೂಡ ಬೆಂಡೆಕಾಯಿ ಚಲೋನೋ ಬದ್ನಿಕಾಯಿ ಚಲೋ, ಬದ್ನಿಕಾಯಿ ಇದ್ರನ್ನ ಚಲೋ, ಬದ್ನಿಕಾಯಿಗಳು. ಅದಕ್ಕೆ ಅದನ್ನೇನು ಮಾಡೋದು ಶಾಸ್ತ್ರ. ಈಗ ಟೀಕೆ ನಾ ಯಾರು ಅಂತ ಗೊತ್ತಾಗಿ ಏನು ಫಾಯ್ದೆ ಐತಿ? ಯಾಕೆ ತಾಪ್ ಮಾಡ್ಕೊಳ್ಳೋದು? ಇವು ಶಾಸ್ತ್ರ ಕೇಳಿ ತಾಪ್ ಮಾಡ್ಕೊಳ್ಳೋದು ಆರಾಮಿರೋದಪ್ಪ. ಈಗ ಹೋಗಿ ನನ್ನ ಆಫೀಸ್ನಾಗ ನೀ ಯಾರಪ್ಪ ಅಂತ ಕೇಳಿದ್ರೆ ನಾ ವೀರೇಶ, ಮುಗಿದು ಪಗಾರ ಕೊಟ್ಬಿಡ್ತಾರ ನಾನು. ನಾ ವೀರೇಶ ಅಂತ ಬಟ್ ಒತ್ತಿದ್ರು ಪಗಾರ ನನಗೆ 90,000. ಭದ್ರಯಜ್ಜನ ಗುಡಿಯಾಗ ನಾ ಏನು ಹೇಳಿದ್ರು ಪಗಾರ ಇಲ್ಲ. ಅಪ್ಪನ ಹೆಸರು ಹೇಳಿದ್ರು ಪಗಾರ ಇಲ್ಲ. ಅಲ್ಲ ಅಂತ ನಾವು ಭದ್ರಯಜ್ಜ, ನಾ ಗರಿಯಪ್ಪನ ಮಗ ಅಂದ್ರೆ ಇಲ್ಲ ಅಂತ ನಾವು. ಅದಕ್ಕೆ ಯಾವ ಚಲೋ ಅಂತೀರಿ? ಗದ್ದನೇ ಬೇಡ. ನಮ್ಗೆ ಹೆಂಗೆ ಬೇಕು ಹಂಗೆ. ನಾ ಇಷ್ಟೊತ್ತನ ಹೇಳ್ತೀರ ಹಾಕೋಬಿಡ್ರಿ. ನೀವು ಯಾರಿದ್ರಿ ಹಂಗೆ ಇರ್ರಿ. ಮತ್ತು ನಾ ಹೇಳಿದಾರ ಬರ್ಲಾರ್ದವ್ರು ನೀ ಯಾರಂತ ಕೇಳಿ, ನನ್ನ ನೀ ಯಾರಂತ ಕೇಳ್ತೇನೆ. ಇಷ್ಟು ವರ್ಷ ಆದರೂ ನಾ ಯಾರಂತ ನಿನಗೆ ಗೊತ್ತಿಲ್ಲ. ನಿನ್ನ ಸಲುವಾಗಿ ನಾ ಗದ್ಲಿರ್ತೈತಿಲ್ಲ. ನಾ ಯಾರು ಇರಲಿ, ನೀವು ಯಾರು ಇರಲಿ, ನಕ್ಕೋತ ಇದ್ದಂದ್ರೆ ಜೀವ. ಗೊತ್ತಾಯ್ತಿಲ್ಲ? ಈಗ ನಾ ಯಾರಂತ ಗೊತ್ತಾಗ್ತಾನೆ ನಿಮ್ಮ ತಲೆಯಾಗ ಪ್ರಶ್ನೆ ಇದೆ. ನಾವು ಸಾವುಕಾರಲ್ಲ, ನಾವು ಶಾಣೆ ಅಲ್ಲ, ನಾವು ಶಕ್ತಿವಾನಲ್ಲ, ನಾವು ಮಾನವಾನರಲ್ಲ, ನಾವು ಬಲವಾನರಲ್ಲ, ನಾವು ಯಾರೂ ಅಲ್ಲ. ವಿ ಆರ್ ಝೀರೋ, ಶೂನ್ಯ. ಆದಿ ಅನಾದಿ ಯಾವುದೂ ಇರಲಿಲ್ಲ. ಅವಾಗೊಂದು ಶೂನ್ಯ ಇತ್ತು. ಆ ಶೂನ್ಯದಿಂದ ಪ್ರಕಟ ಆದವರು ನಾವು. ಅಂದ್ರೆ ನಾವು ಪರಬ್ರಹ್ಮ ಸ್ವರೂಪನ ಒಂದು ಅಂಶ, ಸಚ್ಚಿತ್ತಾನಂದ ಪರಮ ಸುಖ ಚೈತನ್ಯ ಸ್ವರೂಪಿಗಳು. ನಾವು ಯಾರು ಅಂದ್ರೆ ಆ ದೇವನ ಅಂಶ. ನಾವು ದೇವರು. ನಾಳಿನ ಮತ್ತೆ ಇದನ್ನು ಚಾಲು ಮಾಡಿರಿ. ನಾವು ದೇವ್ರನ್ನ ಹೇಳಂಗಲ್ಲ. ನೀವು ದೇವರಲ್ಲಿ ಮತ್ತೆ ಬ್ಯಾರೆ ನಿಮ್ಗೆ ಚಾಲು ಹೇಳಂಗಲ್ಲ. ನಾ ಏನು ಅಲ್ಲ. ಈಗ ನಂದು MA BEd ಸಾರಿ ಆಗೈತಿ, ನನ್ಕಿಂತ ಹೆಚ್ಚು ಕಲ್ತವ್ರಿಲ್ಲ. ನಂಗೆ 90,000 ಪಗಾರ ಐತಿ, ನನ್ಕಿಂತ ಹೆಚ್ಚು ಪಗಾರ ಇದ್ದವ್ರಿಲ್ಲ. ನಾ 65 kg ಇದ್ದೀನಿ, ನನ್ಕಿಂತ ಹೆಚ್ಚು kg ಇದ್ದವ್ರಿಲ್ಲ. ನಂದು 2 ಎಕರೆ ಹೊಲ ಐತಿ, ನನ್ಕಿಂತ ಹೆಚ್ಚು ಹೊಲ ಇದ್ದವ್ರಿಲ್ಲ. ಇಲ್ಲ. ಅದಕ್ಕೆ ನಾವು ಯಾರು ಅಂದರೆ ನಾವು ಯಾರು ಅಲ್ಲ. ಇದನ್ನು ತಿಳ್ಕೊಂಡ್ವಿ ಅಂದರೆ ಈ ಜೀವನದ ಉದ್ದೇಶ ಸಾರ್ಥಕ್ಕೆ ಆಯಿತು. ಅಂಥ ಶಾಸ್ತ್ರ ಚಿಂತನೆ ಇಲ್ಲಿ ಬಹಳ ವರ್ಷಗಳಿಂದ ನಡೀತಾ ಇದೆ. ತಾವೆಲ್ಲ ಪ್ರೇಮ ಇಟ್ಟು ನನಗೂ ಕೂಡ ಇಲ್ಲಿ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ವಂದಿಸಿ, ಪೂಜ್ಯ ಅಪ್ಪಾಜಿಯವರು ಮೊದಲೇ ಸರಿ ನಿಮ್ಮ ಊರಿಗೆ ಬಂದ ದೊಡ್ಡ ವಿದ್ವತ್ತು, ಭಾಳ ತಿಳುವಳಿಕೆ, ಭಾಳ ಸೂಕ್ಷ್ಮ. ಹೆಚ್ಚು ಕಡಿಮೆ ಇಲ್ಲಿ ಎಲ್ಲ ಪ್ರವಚನ ಆಗ್ಯಾವರು. ಇಲ್ಲಿ ಜೈನಾಪುರ, ಬಳಿಕ ಚಿಕ್ಕೋಡಿ, ಸದಲಗಾಂವ್ ತಿಂಗಳಾನುಗಟ್ಟಲೆ, ಆಮೇಲೆ ಬೆಲ್ಲದ ಬಾಗೇವಾಡಿ, ಘಟಪ್ರಭಾ, ಎಲ್ಲ ಬೆಳಗಾವಿ, ಹುಕ್ಕೇರಿ, ಈ ಭಾಗದ ಎಲ್ಲ ಅವರು ಪ್ರವಚನ ಆಗಿರು. ಅಂಥ ಪೂಜ್ಯ ಅಪ್ಪಾಜಿಯವರು ಈ ವರ್ಷ ನಿಮ್ಮ ಊರಿಗೆ ಬಂದಾರ. ಅವ್ರು ಸ್ವಲ್ಪ ಸೂಕ್ಷ್ಮದಾರ, ಭಾಳ ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾರೆ. ತಾವೆಲ್ಲ ಸಮಯಕ್ಕೆ ಸರಿಯಾಗಿ ಬಂದು ಪೂಜ್ಯ ಅಪ್ಪಾಜಿಯವ್ರ ಪ್ರವಚನವನ್ನು ಕೇಳಬೇಕು ಅಂತ ಆಶಿಸಿ ನಾನು ಗೋಕಾಕಿಗೆ ಹೋಗ್ಬೇಕು. ನಾನು ಬಿಟ್ಬಿಡ್ರಿ. ಯಾಕಂದ್ರೆ ನಾ ಸ್ಕ್ವಾಡ್ ಎಕ್ಸಾಮ್ನಾಗ ಸ್ಕ್ವಾಡ್, ಇಲ್ಲಿ ಪ್ರವಚನ ಮಾಸ್ನ್ಯಾಗ ಮಾಸ್ತರ್ ಇಲ್ಲ. ಸರಿ. आता